ಕರಗಳನ್ನು ಮೇಲೆ ಕೆತ್ತುತ್ತಾ ದೇವರನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ. ಆಮೆನ್. ಹಲ್ಲೆಲೂಯ ಎಂದು ಹೇಳುವುದಾದರೆ ದೇವರನ್ನು ಸ್ತುತಿಸಿರಿ ಎಂದ ಅರ್ಥ. ದೇವರನ್ನು ಸ್ತುತಿಸುವಾಗ ಏನೇನು ಆಗುತ್ತದೆ ಎಂಬುದನ್ನು ನಾವು ಈಗ ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ. ಹಲ್ಲೆಲೂಯ. ಆತನು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವವನಾಗಿದ್ದಾನೆ. ಎಷ್ಟು ಜನ ನಂಬುತ್ತಾ ಇದ್ದೀರಾ? ಅದೇ ನಾವು ವಾಕ್ಯದಿಂದ ಕಲಿತುಕೊಳ್ಳುವುದು. ಹಲ್ಲೆಲೂಯ. ಸತ್ಯವೇದ ಪುಸ್ತಕವು ನಮಗೆ ಕಲಿಸಿಕೊಡುವಂಥದ್ದೇ ನಾವು ಮಾಡುತ್ತಾ ಇದ್ದೀವಿ. ನಮ್ಮ ಕಾರ್ಯಗಳನ್ನು ಮೇಲೆ ಕೆತ್ತುತ್ತಾ ದೇವರು ಈ ದಿನ ತನಕ ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಹೇಳಿರಿ, ದೇವರೇ ನಿಮಗೆ ಸ್ತೋತ್ರ, ನನ್ನನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳಿರಿ. ಕೃತಜ್ಞತೆ ಇರುವಂಥ ಹೃದಯದಿಂದ ದೇವರನ್ನು ಸ್ತುತಿಸಿರಿ. ಆಮೆನ್ ಆಮೆನ್ ಆಮೆನ್. ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಉಡರಬಲವ ಶಂಕರಬಲವಲ ಬೌಡಸಿ ಕರಬಲವ. ಆಮೆನ್ ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ, ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಯಾರಾದರೂ ಇವತ್ತು ಹೊಸದಾಗಿ ಬಂದಿದ್ದೀರಾ? ದೇವರು ನಮ್ಮನ್ನು ಆಶೀರ್ವದಿಸಲಿ. ಕೆಲವೊಂದು ವಾರಗಳಿಂದ ನನ್ನ ಸ್ತುತಿ ಅದು ಬೇರೆ ಶಬ್ದವಲ್ಲ, ಅದು ವೈರಿಗೆ ವಿರೋಧವಾಗಿರುವಂಥ ಆಯುಧವಾಗಿದೆ ಎಂಬ ಆ ಒಂದು ವಿಷಯದ ಮೇಲೆ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ. ಪವಿತ್ರ ಆತ್ಮನಿಂದ ಕೊಡಲ್ಪಟ್ಟಂತ ಆ ಒಂದು ಪ್ರೇರಣೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ ಇದ್ದೇನೆ. ಪವಿತ್ರ ಆತ್ಮದಿಂದ ನಾವು ಪ್ರೇರಕವಾಗುವಾಗ ಅದರ ಅರ್ಥವೇನೋ, ನಮ್ಮ ಮುಂದೆ ಒಂದು ಜಯವಿದೆ ಎಂದು. ಒಂದು ಚಿಕ್ಕದಾಗಿ ಸಿಕ್ಕಿದಂತ ಒಂದು ಪ್ರೇರಣೆಯನ್ನೇ ಈಗ ನಾವು ದೊಡ್ಡದಾಗಿ ಮಾತನಾಡುತ್ತಾ ಇರುವುದು. ಹಾಲೆಲೂಯ ಹಾಲೆಲೂಯ. ಪವಿತ್ರ ಆತ್ಮನು ನಮ್ಮನ್ನು ಆ ಪ್ರಾರ್ಥನಾ ಸ್ತುತಿ ಆಳಗಳಿಗೆ ನೇರಾಗಿ ನಮ್ಮನ್ನು ನಡೆಸಲಿ. ಹಾಲೆಲೂಯ. ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಇದ್ದೀವಿ. ಈ ಒಂದು ಧ್ಯಾನವು ನನ್ನ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಆಶೀರ್ವಾದವಾಗ್ತಾ ಇದೆ. ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ಮಾತನಾಡುತ್ತಾ ಇದ್ದೀನಿ, ಆದರೆ ಅದರ ಆಳಗಳೊಳಗೆ ಪವಿತ್ರ ಆತ್ಮನು ನನ್ನನ್ನು ನಡೆಸುತ್ತಾ ಇದ್ದಾನೆ. ಹಾಲೆಲೂಯ. ಆಮೆನ್. ಪ್ರಾರ್ಥಿಸುವುದನ್ನು ಸ್ತುತಿಸುವುದನ್ನು ನಿಲ್ಲಿಸಿ ಬಿಡಬೇಡಿರಿ. ಹಾಲೆಲೂಯ. ದೇವರು ತನ್ನ ಮಹಿಮೆಯನ್ನು ತೋರಿಸುವವನಾಗಿದ್ದಾನೆ. ಕಳೆದ ವಾರದಲ್ಲಿ ಪ್ರಾರ್ಥನೆ ಮತ್ತು ಸ್ತುತಿ ಇದನ್ನು ನಾವು ಮಾಡುವುದರ ನಿಮಿತ್ತವಾಗಿ ಉಂಟಾಗುವಂತ ಆಶೀರ್ವಾದಗಳನ್ನು ಕುರಿತು ಧ್ಯಾನಿಸಿದ್ದೀವಿ. ನಾವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ನೆರವಾಗುತ್ತೇವೆ, ಆದರೆ ನಾವು ಸ್ತುತಿ ಮಾಡುವಾಗ ದೇವರು ನಮ್ಮ ಹತ್ತಿರಕ್ಕೆ ಇಳಿದು ಬರುತ್ತಾನೆ. ಎಲ್ಲೆಲ್ಲ ಭಕ್ತರುಗಳು ಸ್ತುತಿಸಿದರೋ ಅಲ್ಲಲ್ಲಿ ದೇವರು ಇಳಿದು ಬಂದನು. ಆತನ ಮಹಿಮೆಯಿಂದ ತುಂಬಲ್ಪಟ್ಟಿತು, ಅದ್ಭುತ ಕಾರ್ಯಗಳು ನಡೆಯಿತು. ನಂಬುವುದಾದರೆ ಇದರಲ್ಲಿ ಹೇಳಲ್ಪಟ್ಟಿರುವ ಅಷ್ಟು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಹ ನಡೆಯುತ್ತದೆ. ಇದು ಯಾವುದೋ ಕಾಲದಲ್ಲಿ ಜೀವಿಸುತ್ತಾ ಇದ್ದಂತ ಒಂದು ಗುರುತಿಸಿದ ಜನರಿಗೋಸ್ಕರ ಮಾತ್ರವಲ್ಲ, ಇವತ್ತು ನಮಗೂ ಕೂಡ ನಾವು ನಂಬುವುದಾದರೆ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ನಂಬುವುದಾದರೆ ದೇವರ ಮಹಿಮೆಯನ್ನು ನೀನು ನೋಡುವಿ.
ಸತ್ತಿರಬಹುದು, 4 ದಿನವಾಗಿರಬಹುದು, ವಾಸನೆ ಒಡೆಯುತ್ತಾ ಇರಬಹುದಾದರೆ, ನಂಬುವುದಾದರೆ ನಾವು ದೇವರ ಮಹಿಮೆಯನ್ನು ನೋಡುವೆವು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಕಷ್ಟದ ಮಧ್ಯದಲ್ಲಿ ಭಕ್ತರುಗಳು ದೇವರನ್ನು ನೋಡಿ ಕೂಗಿದರು, ಪ್ರಾರ್ಥನೆ ಮಾಡಿದರು, ಆತನನ್ನು ಸ್ತುತಿಸಿದರು. ಅಲ್ಲಿ ದೇವರ ಮಹಿಮೆ ಇಳಿದು ಬಂದಿತು. ನಾವು ಸ್ತುತಿಸುವಾಗ ದೇವರ ಸಾನ್ನಿಧ್ಯವು ನಮ್ಮ ಮಧ್ಯೆ ತರಿಸುವಂತದ್ದಾಗಿದೆ. ನಮ್ಮ ಆತ್ಮೀಕ ಮನುಷ್ಯನನ್ನು ದೃಢಪಡಿಸುತ್ತದೆ, ನಮಗೆ ಸಮಾಧಾನ ಸಂತೋಷವನ್ನು ಕೊಡುತ್ತದೆ. ಹಾಲೆಲೂಯ. ಯಾಕಂದ್ರೆ ನಾವು ಸ್ತುತಿಸುವಾಗ ನಮ್ಮ ತುಟಿಗಳು ಮಾತ್ರವಲ್ಲ, ದೇವರಿಂದ ವಿಮೋಚಿಸಲ್ಪಟ್ಟಂತ ನಮ್ಮ ಆತ್ಮ ಕೂಡ ಅದಕ್ಕೆ ಪಾಲಾಗುತ್ತದೆ. ಹಾಲೆಲೂಯ. ನೀವು ಮನೆಗೆ ಹೋಗಿ 73ನೇ ಕೀರ್ತನೆ, 71ನೇ ಕೀರ್ತನೆ, 23ನೇ ವಾಕ್ಯವನ್ನು ನೀವು 10 ಸಲ ಓದಬೇಕು. ಒಂದು 10 ಸಲ ಸುಮ್ಮನೆ ಓದಬೇಕು. ಖಂಡಿತವಾಗಿ ನಿಮ್ಮ ಬುದ್ಧಿಯಲ್ಲಿ ಅಲ್ಲ, ನಿಮ್ಮ ಆತ್ಮದಲ್ಲಿ ಒಂದು ಭಾಗವನ್ನು ನೀವು ತಿಳಿದುಕೊಳ್ಳುತ್ತೀರಾ. ಆಮೆನ್. ನಿಮ್ಮ ನಿಜವಾದ ಮನುಷ್ಯನನ್ನು ದೇವರು ನಿಮಗೆ ತೋರಿಸುತ್ತಾನೆ. ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಒಬ್ಬ ದೈವಿಕ ಮನುಷ್ಯನನ್ನು ಕುರಿತ ಒಂದು ಪ್ರಕಟಣೆ ನಿಮಗೆ ಉಂಟಾಗುತ್ತದೆ. ಆ ಆತ್ಮೀಕ ಮನುಷ್ಯನನ್ನು ನೀವು ತಿಳಿದುಕೊಳ್ಳುವಾಗ ಆತ್ಮೀಕ ಆರಾಧನೆಯು ಸಹ ನೀವು ತಿಳಿದುಕೊಳ್ಳುತ್ತೀರಾ. ಹಾಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಾಲೆಲೂಯ, ಹಾಲೆಲೂಯ. ನಾನು ಹಾಡುವಾಗ ನನ್ನ ತುಟಿಗಳು ಮಾತ್ರವಲ್ಲ, ನೀನು ರಕ್ಷಿಸಿದಂತ ನನ್ನ ಆತ್ಮವು ಕೂಡ ಹಾಡಿ ಹರಿಸುತ್ತದೆ. ಕಳೆದ ವಾರದಲ್ಲಿ ಇದನ್ನು ನಾವು ಧ್ಯಾನಿಸಿದೆವು. ನಾವು ಸ್ತುತಿಸುವಾಗ ಸೋಲಿನ ಅನುಭವಗಳನ್ನು ಓಡಿಸುವುದಕ್ಕೂ ಅದನ್ನು ದಾಟುವುದಕ್ಕೂ ನಮ್ಮಿಂದ ಆಗುತ್ತದೆ. ಇಕ್ಕಟ್ಟಿನ ಸಮಯದಲ್ಲಿ ಏನು ಮಾಡಲಿಕ್ಕಾಗುವುದಿಲ್ಲ. ಯಾವ ಕಾರ್ಯಗಳು ನಡೆಯದೇ ಇರುವಂತ ಒಂದು ಸಮಯ ಬರುತ್ತದೆ. ಆದರೆ ಭಕ್ತರು ದೇವರನ್ನು ನೋಡಿ ಪ್ರಾರ್ಥನೆ ಮಾಡಬೇಕು, ಆತನನ್ನು ಸ್ತುತಿಸಬೇಕು. ನೀವು ಸ್ತುತಿಸುವಾಗ ನಿಮ್ಮ ಆಂತರ್ಯ ಮನುಷ್ಯನನ್ನು ಅದು ಮೇಲಕ್ಕೆ ಎಬ್ಬಿಸುತ್ತದೆ. ನೀನು ಸೋಲುಗೊಳ್ಳುವಾಗ ದೇವರನ್ನು ಸ್ತುತಿಸಬೇಕು. ಆಗ ನಿಮ್ಮ ಆಂತರ್ಯ ಮನುಷ್ಯನು ಎಬ್ಬಿಸಲ್ಪಡ್ತಾನೆ. ಹಾಲೆಲೂಯ. ನೀವು ಚೆನ್ನಾಗಿ ಹಾಡುವಾಗ, ಸ್ತುತಿಸುವಾಗ ನಿಮ್ಮ ಆಂತರ್ಯ ಮನುಷ್ಯನು ಹರ್ಷಗೊಳ್ಳುತ್ತಾನೆ. ದೇವರು ಅಲ್ಲಿ ಇಳಿದು ಕ್ರಿಯೆ ಮಾಡುತ್ತಾನೆ. ಇದನ್ನು ನಾವು ಕಳೆದ ವಾರದಲ್ಲಿ ಧ್ಯಾನಿಸಿದೆವು. ಇವತ್ತು ಮುಖ್ಯವಾಗಿರುವ ಒಂದು ವಿಷಯವನ್ನು ಕುರಿತು ಚಿಂತೆ ಮಾಡಲಿಕ್ಕಿದ್ದೇವೆ. ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಅದು ಬಹಳ ಪ್ರಯೋಜನವಾಗಿರುತ್ತದೆ. ಹಾಲೆಲೂಯ. ಸ್ತುತಿಯು ನಮ್ಮ ಸಮಸ್ಯೆಗಳ ಮೇಲೆ ನಾವು ಇಟ್ಟಿರುವಂತ ಗುರಿಯನ್ನು ಬದಲಾಗಿಸುತ್ತದೆ. ಹಾಲೆಲೂಯ. ನಾವು ಸಮಸ್ಯೆಗಳ ಮೇಲೆ ಇಟ್ಟಿರುವಂತ ಗಮನವನ್ನು ಬದಲಾಯಿಸಲಿಕ್ಕಾಗುತ್ತದೆ. ನಾವು ದೇವರನ್ನು ಸ್ತುತಿಸುವಾಗ ಆ ಒಂದು ವಿಷಯವು ನಾವು ನಮ್ಮ ಸಮಸ್ಯೆಗಳ ಮೇಲೆ ಇಟ್ಟಿರುವಂತ ಗುರಿಯಿಂದ ನಮ್ಮನ್ನು ಬದಲಾಯಿಸುತ್ತದೆ. ಈ ಒಂದು ವಿಷಯದ ಆಧಾರದಲ್ಲಿ ಯಾವ ಯಾವ ಕಾರ್ಯಗಳನ್ನು ನಮಗೆ ತಿಳಿದುಕೊಳ್ಳಲಿಕ್ಕಾಗುತ್ತದೆ, ಧ್ಯಾನ ಮಾಡಲಿಕ್ಕೆ ಆಗುತ್ತದೆ ಎಂದು ಗೊತ್ತಿಲ್ಲ. ಆದರೂ ಒಟ್ಟಿಗೆ ನಾವು ಇದನ್ನು ಧ್ಯಾನ ಮಾಡೋಣ. ಸವಾಲುಗಳು, ಕಷ್ಟಗಳು, ಇಕ್ಕಟ್ಟುಗಳು ಎಲ್ಲರಿಗೂ ಇದೆ. ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಪ್ರತಿಯೊಬ್ಬರಿಗೂ ಅವರವರ ಕಷ್ಟಗಳು, ಇಕ್ಕಟ್ಟುಗಳಿವೆ. ಹಾಲೆಲೂಯ. ನಾವು ಅದನ್ನು ಸಂಧಿಸುತ್ತಾ ಇದ್ದೀವಿ. ಆದರೆ ಅನೇಕ ಸಮಯ ಅದನ್ನು ಸಮ್ಮೇಳಿಸಿಕೊಳ್ಳುವುದಕ್ಕೆ ನಾವು ನರಳಾಡುತ್ತೇವೆ. ಅದರ ಮುಂಚೆ ನಾವು ಸೋಲುಗೊಳ್ಳುತ್ತೇವೆ, ನಾವು ನಡುಗುತ್ತೇವೆ. ಹಾಲೆಲೂಯ. ಆದರೆ ನೀವು ಸ್ತುತಿಸುವಾಗ, ಪ್ರಾರ್ಥನೆ ಮಾಡುವಾಗ ಅಂತಹ ಇಕ್ಕಟ್ಟುಗಳ ಮೇಲೆ ನಿಮಗೆ ಜಯಗೊಳ್ಳಲಿಕ್ಕಾಗುತ್ತದೆ. ಹಾಲೆಲೂಯ.
ಪ್ರಾರ್ಥನೆ ಮಾಡಲು ಸ್ತುತಿಸಲು ಮರೆತು ಹೋದವನು ಯಾವಾಗಲೂ ಸಮಸ್ಯೆ ಬಗ್ಗೆ ಮಾತನಾಡುತ್ತಾ ಇರುತ್ತಾನೆ. ಹಾಲೆಲೂಯ. ಆದರೆ ಸ್ತುತಿಸುವವರು ಅವರ ಸಮಸ್ಯೆಯೊಂದಿಗೆ ಮಾತನಾಡುತ್ತಾರೆ. ಅವರು ಸಮಸ್ಯೆ ಬಗ್ಗೆ ಮಾತನಾಡುವುದಿಲ್ಲ, ಸಮಸ್ಯೆಯೊಂದಿಗೆ ಮಾತನಾಡುತ್ತಾರೆ. ಹಾಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುತ್ತಿರುವ ಅಷ್ಟು ಭಕ್ತರುಗಳು ಇದನ್ನು ಮಾಡಿದ್ದರು. ದಾನಿಯೇಲನನ್ನು ಹಿಡಿದು ಸಿಂಹದ ಕೆವಿಗೆ ಹಾಕಬೇಕೆಂಬ ಒಂದು ಆಜ್ಞೆ ಹೊರಡಿಸಲ್ಪಟ್ಟಿದೆ ಎಂಬ ಒಂದು ಸುದ್ದಿ ದಾನಿಯೇಲನಿಗೆ ಗೊತ್ತಾಗಿತ್ತು. ಅದು ದಾನಿಯೇಲನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ. ಅವನು ಏನು ಮಾಡಿದನು? ದೇವರನ್ನು ನೋಡಿ ಪ್ರಾರ್ಥಿಸಿದರು. ಆ ಸಮಸ್ಯೆ ಬಗ್ಗೆ ಮಾತನಾಡಲಿಕ್ಕೆ ಹೋಗಲಿಲ್ಲ. ಆ ಒಂದು ಪ್ರಾರ್ಥನೆ ಸಮಸ್ಯೆ ನೇರಾಗಿದ್ದಂತ ಅವರ ಗಮನವನ್ನು ಚದರಿಸಿತು. ಹಾಲೆಲೂಯ, ಹಾಲೆಲೂಯ. ದೇವರ ಮುಂದೆ ಅಡ್ಡ ಬೀಳುವಂತವರು ಎಂದಿಗೂ ಸಮಸ್ಯೆಗಳ ಮುಂದೆ ಅಡ್ಡ ಬೀಳುವುದಿಲ್ಲ. ಹಾಲೆಲೂಯ. ದೇವರ ಮುಂದೆ ನೀನು ಮೊಣಕಾಲೂರು, ಸಮಸ್ಯೆಗಳು ನಿಮ್ಮ ಮುಂದೆ ಮೊಣಕಾಲೂರುತ್ತದೆ. ದೇವರನ್ನು ನೋಡಿ ಪ್ರಾರ್ಥನೆ ಮಾಡಲು ಸ್ತುತಿಸಲು ಕಲಿತುಕೊಳ್ಳಿರಿ, ಆಗ ಸಮಸ್ಯೆಗಳು ನಮ್ಮ ಮುಂದೆ ಅಡಗುತ್ತದೆ. ಅದನ್ನು ದಾಟಿ ಹೋಗಲಿಕ್ಕೆ ಆಗುವಂತ ಕೃಪೆ ನಮಗೆ ಕೊಡಲ್ಪಡುತ್ತದೆ. ಹಾಲೆಲೂಯ, ಹಾಲೆಲೂಯ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. ಆಮೆನ್. 2-3 ಆತ್ಮೀಕ ಸತ್ಯಗಳನ್ನು ನಾವು ಒಟ್ಟಿಗೆ ಧ್ಯಾನ ಮಾಡೋಣ. 1 ಸಾಮುವೇಲನ ಪುಸ್ತಕ 16, 17, 18 ಈ ಅಧ್ಯಾಯಗಳು ನಮಗೆ ಚೆನ್ನಾಗಿ ಗೊತ್ತಿರುವಂತಹ ಕಾರ್ಯಗಳಾಗಿವೆ. ನಾವು ಒಟ್ಟಿಗೆ ಒಂದು ಯುದ್ಧ ಭೂಮಿಗೆ ಹೋಗೋಣ. ಹಾಲೆಲೂಯ, ಹಾಲೆಲೂಯ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯವು ಗೋಲಿಯಾತನ ಮೇಲೆ ದಾವೀದನಿಗೆ ಸಿಕ್ಕಿದಂತ ಜಯವನ್ನು ಕುರಿತು ಮಾತನಾಡುತ್ತಲ್ಪಡುತ್ತದೆ. ನಾವು ಇವತ್ತು ಧ್ಯಾನಿಸುತ್ತಿರುವಂತಹ ವಿಷಯವೇನು? ನಾವು ಸ್ತುತಿಸುವುದು, ಪ್ರಾರ್ಥನೆ ಮಾಡುವುದು ಸಮಸ್ಯೆಯಿಂದ ನಮ್ಮ ಗಮನವನ್ನು ಚದರಿಸುತ್ತದೆ. ಇಸ್ರಾಯೇಲ್ ಜನರು ಅವರು ನಿರೀಕ್ಷಿಸದೇ ಇದ್ದಂತ ಒಂದು ಸಮಸ್ಯೆಯನ್ನು ಸಂಧಿಸಬೇಕಾದ ಒಂದು ಪರಿಸ್ಥಿತಿ. ಅವರು ಆವತ್ತು ಸಂಧಿಸಿದಂತ ಸಮಸ್ಯೆ ಏನು ಎಂಬುದನ್ನು 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 4ರಿಂದ 7 ತನಕ ವಾಕ್ಯಗಳಲ್ಲಿ ನಾವು ನೋಡಬಹುದು. ಹಾಲೆಲೂಯ. ಈ ಒಂದು ವಾಕ್ಯಗಳನ್ನು ನಾವು ನೋಡುವಾಗ ಅವರು ಎದುರುಗೊಂಡಂತಹ ಸಮಸ್ಯೆಗಳು ಎಷ್ಟು ದೊಡ್ಡದಾಗಿತ್ತು ಎಂದು ನಾವು ನೋಡಲಿಕ್ಕಾಗುತ್ತದೆ. ನಾಲ್ಕನೇ ವಾಕ್ಯವನ್ನು ನಾವು ನೋಡುವಾಗ ಉಭಯರ ಮಧ್ಯದಲ್ಲಿ ಬಂದು ತಗ್ಗಿತ್ತು. ಫಿಲಿಷ್ಯರ ಪಾಳೆಯದಿಂದ ಗತ್ ಊರಿನವನಾದ ಗೋಲಿಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಗಮನಿಸಿರಿ, ಆ ಒಂದು ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಆಮೆನ್, ಆಮೆನ್.
ಈಗ ಹೇಳಿರಿ, ಇದು ಚಿಕ್ಕ ಸಮಸ್ಯೆನಾ ದೊಡ್ಡ ಸಮಸ್ಯೆನಾ? ಇದು ಒಂದು ದೊಡ್ಡ ಸಮಸ್ಯೆ. ಹಾಲೆಲೂಯ. ನಾನು ಕುಳಿತು ಚಿಂತೆ ಮಾಡಿದಾಗ ಆ ಜನರಿಗೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಗೋಲಿಯಾತನ ಎತ್ತರ 10 ಅಡಿಗೆ ಅಗಲ ಬರುವುದಿಗೆ ಅವನಿಗೆ ಬರೀ 3.5 ಅಷ್ಟೇ ಕಡಿಮೆಯಾಗಿರುವುದು. ಸಾಧಾರಣ ಮನುಷ್ಯನು ಒಂದು 6 ಅಡಿಯಷ್ಟು ಉದ್ದವಾಗಿರುತ್ತಾನೆ. ಒಂದು 6.5 ನಾವು ಬಿಟ್ಬಿಡೋಣ. ಸುಮಾರು 6.5 ಅಡಿ ಮೊಳ ಎತ್ತರವಾಗಿರುವಂತ ಒಬ್ಬ ಮನುಷ್ಯನು. ಹಾಲೆಲೂಯ. ನಾನು ಹೇಳುತ್ತಿರುವುದು ಅಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಗಮನವನ್ನು ಸೆಳೆಯುವಂಥದ್ದಾಗಿದೆ. ಕೆಲ ಸಮಯ ಸಮಸ್ಯೆಗಳು ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಹಾಲೆಲೂಯ. ಸಮಸ್ಯೆಗಳ ಕೆಲಸೇ ಅದುವೇ. ಅದು ನಿಮ್ಮನ್ನು ಭಯಪಡಿಸಬೇಕು. ನಮ್ಮ ಗಮನ ಅದರ ಮೇಲೆ ಬೀಳಿಸಬೇಕು. ಒಂದು 10 ಅಡಿಯಷ್ಟು ಎತ್ತರವಾಗಿರುವಂತ ಮನುಷ್ಯನು. ಆಮೆನ್. 10 ಅಡಿಯಷ್ಟು ಎತ್ತರವಾಗಿರುವಂತ ಮನುಷ್ಯನು ಈ ಒಂದು ಎತ್ತರದಲ್ಲಿರುತ್ತಾನೆ. ಆ ಸಮಸ್ಯೆಯ ಸೈಜನ್ನು, ರೂಪವನ್ನು ನೋಡಿ ದೊಡ್ಡ ಸಮಸ್ಯೆ. ಅವನ ಕವಚವು 5,000 ರೂಪಾಯಿ ತೂಕವಾಗಿತ್ತು. ಆ ಶೆಕೆಲ್ ಅಳತೆಯಲ್ಲಿ ನೋಡುವುದಾದರೆ 67 ಕಿಲೋ ಅಷ್ಟು ಭಾರವಿರುತ್ತದೆ. ಸಮಸ್ಯೆ ಎಷ್ಟು ದೊಡ್ಡದಾಗಿದೆ, ಅದು ಎಷ್ಟು ಎತ್ತರವಾಗಿದೆ. ಅವನು ಹಾಕಿರುವ ತಾಮ್ರದ ಕವಚವು ಅದು 67 ಕಿಲೋ ಅಷ್ಟು ಭಾರ ಇರುವಂಥದ್ದು. 7ನೇ ವಾಕ್ಯದಲ್ಲಿ ಅವನ ಈಟಿಯ ಬಗ್ಗೆ ಮಾತನಾಡಲ್ಪಟ್ಟಿದೆ. ಆ ಈಟಿಯು 6.5 ಅಷ್ಟು kg ಇದೆ. ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ. ಹಾಲೆಲೂಯ. ಈ ಒಂದು ಸಮಸ್ಯೆ ನೋಡುವುದಕ್ಕೆ ದೊಡ್ಡದಾಗಿದೆ. 17ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದುವಾಗ 40 ದಿವಸವನ್ನು ಕುರಿತು ಅಲ್ಲಿ ಮಾತನಾಡಲ್ಪಟ್ಟಿದೆ. ಆ ದಿನಗಳನ್ನು ಕೂಡ ನಾವು ನೋಡುವಾಗ ಈ ಸಮಸ್ಯೆ ಎಷ್ಟೋ ದೊಡ್ಡದಾಗಿದೆ ಎಂದು ನಮಗೆ ಗೊತ್ತಾಗುತ್ತದೆ. ಆ ಒಂದು ಸಮಸ್ಯೆಯ ಜೀವ ಎಷ್ಟಿದೆ ಎಂದು ನಮಗೆ ನೋಡಕ್ಕಾಗುತ್ತದೆ. ಆ ಸಮಸ್ಯೆಯ ಆಕಾರ, ಅದರ ರೂಪ, ಅದರ ಒಂದು ಜೀವ. ಹಾಲೆಲೂಯ. 40 ದಿನ, 40 ದಿನಗಳಿಂದ ಈ ಸಮಸ್ಯೆ ಇದೆ. 17ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿರಿ. ಈಗ ಎಷ್ಟು ದಿನವಾಗಿದೆ? 40 ದಿನವಾಗಿದೆ. ಹಾಲೆಲೂಯ. ಯಾಕೆ ಈ ಸಮಸ್ಯೆ ತುಂಬಾ ದೊಡ್ಡದಾಗಿದೆ? ಅದರ ಆಕಾರವು ಅಷ್ಟು ದೊಡ್ಡದಾಗಿದೆ. ಅದು ನೋಡುವುದಕ್ಕೆ ರೂಪದಲ್ಲಿ ದೊಡ್ಡದಾಗಿದೆ. ಅದು 40 ದಿನಗಳಿಂದ ಅದು ದೊಡ್ಡದಾಗಿದೆ. ಸಮ್ಮೇಳಿಸಲಿಕ್ಕೆ ಆಗದೆ ಇರುವಷ್ಟು ದೊಡ್ಡ ಸಮಸ್ಯೆ. ನಾನು ಅದನ್ನು ಕುರಿತು ಚಿಂತೆ ಮಾಡಿದಾಗ ಇನ್ನೊಂದು ವಿಷಯದಿಂದಲೂ ಆ ಸಮಸ್ಯೆ ದೊಡ್ಡದಾಗಿದೆ. ಈ ಸಮಸ್ಯೆಗಳನ್ನು ಸಮ್ಮೇಳಿಸುವಂತ ವ್ಯಕ್ತಿಗೆ ಸೌಲನು ಕೊಡುತ್ತೇನೆ ಎಂದು ಹೇಳಿದಂತ ಆ ಒಂದು ಬಹುಮಾನಗಳನ್ನು ನಾವು ನೋಡೋದಾದ್ರೆ ಗೊತ್ತಾಗುತ್ತದೆ ಈ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ.
ನೀವು ನನ್ನ ಜೊತೆಯಲ್ಲಿ ಬರ್ತಾ ಇದ್ದೀರಾ, ಕಲಿತುಕೊಳ್ಳುತ್ತಾ ಇದ್ದೀರಾ? ಹಾಲೆಲೂಯ. ಅದು ನೋಡುವುದಕ್ಕೆ ದೊಡ್ಡದಾಗಿದೆ, ಅದರ ಆಯುಷು ದೊಡ್ಡದಾಗಿದೆ. ಯಾರಾದರೂ ಈ ಫಿಲಿಸ್ತೀನನ್ನು, ಗೋಲಿಯಾತನನ್ನು ಕೆಳಗೆ ಇಳಿಸುವುದಾದರೆ ಅವನಿಗೆ ಕೊಡಲ್ಪಡಲಿಕ್ಕೆ ಇಟ್ಟಿರುವಂತ ಬಹುಮಾನವನ್ನು ನೋಡುವಾಗ ಗೊತ್ತಾಗುತ್ತದೆ ಇದು ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ. ಹಾಲೆಲೂಯ. ಒಂದು 17ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ಬಹುಮಾನಗಳನ್ನು ಕುರಿತು ನಾವು ನೋಡುತ್ತೇವೆ. ಆಮೆನ್. ಏನೇನ್ ಬಹುಮಾನಗಳು ಬರೆಯಲ್ಪಟ್ಟಿದೆ? ಆಮೆನ್. ಅಪಾರ ದ್ರವ್ಯಗಳನ್ನು ನಾವು ನೋಡುವಾಗಲೇ ಗೊತ್ತಾಗುತ್ತದೆ ಆ ಸಮಸ್ಯೆ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ. ಹಾಲೆಲೂಯ. ಆಮೆನ್. ಆಮೆನ್. ಹಾಲೆಲೂಯ. ಆಮೆನ್. ಇಲ್ಲಿ ಹೇಳಲ್ಪಟ್ಟಿರುವಂತಹ 3 ಬಹುಮಾನಗಳನ್ನು ನೋಡುವಾಗ ಗೊತ್ತಾಗುತ್ತದೆ ಈ ಸಮಸ್ಯೆ ಎಷ್ಟು ದೊಡ್ಡದಾಗಿತ್ತು ಎಂಬುದಾಗಿ. ಈಗಾಗಲೇ ಆ ಸಮಸ್ಯೆ ಆಕಾರದಲ್ಲಿ ದೊಡ್ಡದಾಗಿದೆ, ನೋಡುವುದರಲ್ಲಿ ಅದು ದೊಡ್ಡದಾಗಿದೆ, ಅದರ ಆಯುಷ್ಕಾಲ ನೋಡುವುದಾದರೆ ಅದು ದೊಡ್ಡದಾಗಿದೆ. ಇದನ್ನು ಸೋಲುಗೊಳ್ಳುವವನಿಗೆ ಕೊಡಲ್ಪಡುವಂತ ಬಹುಮಾನಗಳು ನೋಡುವುದಾದರೆ ಅದು ದೊಡ್ಡದಾಗಿದೆ. ಅಂದ್ರೆ ಈ ಸಮಸ್ಯೆ ಅಷ್ಟು ದೊಡ್ಡದು, ಆ ಸಮಸ್ಯೆ ಅಷ್ಟು ದೊಡ್ಡದಾಗಿತ್ತು. ಹಾಲೆಲೂಯ. ಹಾಲೆಲೂಯ. ಆಮೆನ್. ಅರಸನು ಈ 3 ಬಹುಮಾನಗಳನ್ನು ವಾಗ್ದಾನವಾಗಿ ಹೇಳಿದ್ದರೂ ಕೂಡ ಈ ಒಂದು ಸಮಸ್ಯೆಯನ್ನು ಸಮ್ಮೇಳಿಸಿಕೊಳ್ಳುವುದಕ್ಕೆ ಯಾರು ಮುಂದಕ್ಕೆ ಬರಲಿಲ್ಲ. ಹಾಲೆಲೂಯ. 40 ದಿನಗಳಿಂದ ಅವರು ಅದನ್ನೇ ನೋಡುತ್ತಾ ಇದ್ದಾರೆ. ಅವರು ನೋಡಿ 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 ಆ ಸಮಸ್ಯೆ ಇನ್ನೂ ಅದು ಚಿಕ್ಕದಾಗಲಿಲ್ಲ, ಅದು ದೊಡ್ಡದಾಗುತ್ತಾ ಇತ್ತು. ಹಾಲೆಲೂಯ. ಅವರು ಮಾತನಾಡಿ 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 ಆ ಸಮಸ್ಯೆಯನ್ನು ದೊಡ್ಡದಾಗಿ ಮಾರ್ಪಡಿಸಿದರು. ಅನೇಕ ಸಮಯ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನು ಕೂಡ ನಾವೇ ಮಾತನಾಡಿ ಮಾತನಾಡಿ ಅದನ್ನು ದೊಡ್ಡದಾಗಿ ಮಾರ್ಪಡಿಸುತ್ತೇವೆ. ಬಾಯಿ ತೆರೆದು ದೇವರನ್ನು ಮಹಿಮೆ ಪಡಿಸದೆ ಇರುವವನು ಯಾವಾಗಲೂ ಸಮಸ್ಯೆಯನ್ನು ದೊಡ್ಡದಾಗಿ ಮಾರ್ಪಡಿಸುತ್ತಾ ಇರುತ್ತಾನೆ. ದೇವರನ್ನು ಮಹಿಮೆ ಪಡಿಸದೆ ಇರುವವನು ಸಮಸ್ಯೆಗಳನ್ನು ಮಹಿಮೆ ಪಡಿಸುತ್ತಾ ಇರುತ್ತಾನೆ. ಹಾಲೆಲೂಯ. ನಾನು ನಿಮಗೆ ಇದನ್ನು ಹೇಳಿಕೊಡ್ತಾ ಇದ್ದೀನಿ. ಸಮಸ್ಯೆ ದೊಡ್ಡದಾಗಿದೆ, ನೋಡುವುದಕ್ಕೆ ದೊಡ್ಡದಾಗಿದೆ, ಅದರ ಆಯುಸ್ಸು ನೋಡುವುದಾದರೆ ದೊಡ್ಡದು, ಅದನ್ನು ಸಮ್ಮೇಳಿಸುವವನಿಗೆ ಕೊಡಲ್ಪಡುವಂತ ಬಹುಮಾನಗಳು ದೊಡ್ಡದು.
ಅವನನ್ನು ಐಶ್ವರ್ಯವಂತನಾಗಿ ಮಾರ್ಪಡಿಸಲಿಕ್ಕೆ ಅರಸನು ಇಷ್ಟಪಡ್ತಾ ಇದ್ದಾನೆ. அரசனுடைய மகள் திருமணம் கொடுக்கப்படும். ರಾಜನ ಮಗಳನ್ನೇ ಮದುವೆ ಮಾಡಿ ಕೊಡಲ್ಪಡುತ್ತದೆ. குடும்பத்துக்கு கடன் கட்ட தேவையில்லை. ಆ ಒಂದು ಕುಟುಂಬವು ತೆರಿಗೆ ಕೊಡಬೇಕಾಗಿಲ್ಲ. ஆனாலும் யாரும் முன் வரவில்லை. ಆದರೂ ಯಾರು ಮುಂದಕ್ಕೆ ಬರಲಿಲ್ಲ. பெரிய பிரச்சனை. ಅಷ್ಟು ದೊಡ್ಡ ಸಮಸ್ಯೆ. ಹಾಲೆಲೂಯ, ಹಾಲೆಲೂಯ. ಜನಗಳು இந்த பிரச்சனைக்கு முன்பதாக 40 நாள் பயந்தார்கள். ಇಸ್ರಾಯೇಲ್ ಜನರು ಈ ಸಮಸ್ಯೆ ಮುಂದೆ 40 ದಿನಗಳಿಂದ ಅವರು ಭಯಪಡುತ್ತಾ ಇದ್ದರು. பயப்பட காரணம் என்ன? ಭಯಪಡುವುದಕ್ಕೆ ಕಾರಣವೇನು? இவ்வளவு பெருசாக தோன்ற காரணம் ಈ ಒಂದು ಸಮಸ್ಯೆ ಇಷ್ಟು ದೊಡ್ಡದಾಗಿ ಅನಿಸಲಿಕ್ಕೆ ಕಾರಣವೇನು? ஹalleluya. ஏன் காரணம்? ಯಾಕೆ ಕಾರಣ? சிந்தித்து கொண்டிருந்தபோது பரிசுத்த ஆவியானவர் எனக்கு ஒரு விளக்கத்தை கொடுத்தார். ನಾನು ಇದನ್ನು ಧ್ಯಾನ ಮಾಡುತ್ತಾ ಇದ್ದಾಗ ಪವಿತ್ರ ಆತ್ಮನು ನನಗೆ ಒಂದು ವಿವರಣೆಯನ್ನು ಕೊಟ್ಟರು. 17வது அதிகாரத்தை முற்றிலும் படித்த பொழுது 17ನೇ ಅಧ್ಯಾಯ ಪೂರ್ತಿ ಓದಿದಾಗ அதில் 1ஆம் அதிகாரத்திலிருந்து 25 வரை உள்ள வசனங்களிலே தாவீதை காணுவதில்லை. 1ನೇ ವಾಕ್ಯದಿಂದ 25ನೇ ವಾಕ್ಯ ತನಕ ನಾವು ನೋಡುವಾಗ ದಾವೀದನನ್ನು ಕುರಿತು ಅಲ್ಲಿ ಹೇಳಲ್ಪಡ್ತಾ ಇಲ್ಲ. ಹಾಲೆಲೂಯ. ஆனால் 1ஆம் வசனத்திலிருந்து 25 வரை உள்ள வசனத்திலே ஒரு முறை கூட இவர்கள் தேவன் என்ற வார்த்தை பயன்படுத்துவதை பார்க்க முடியாது. ಆದರೆ 1ರಿಂದ 25 ತನಕ ವಾಕ್ಯಗಳೊಳಗೆ ನಾವು ನೋಡೋದಾದ್ರೆ ಒಂದು ಸಲ ಕೂಡ ದೇವರು ಎಂಬ ಪದವನ್ನು ಇವರು ಉಪಯೋಗಿಸಿರುವುದಾಗಿ ನಮಗೆ ನೋಡಲಿಕ್ಕಾಗುವುದಿಲ್ಲ. ನನ್ನನ್ನು ಗಮನಿಸಿರಿ. ಯಾಕೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿದೆ? பிரச்சனைக்கு 40 நாள் ஆயுசு கிடைத்தது. ಯಾಕೆ ಈ ಒಂದು ಸಮಸ್ಯೆಗೆ 40 ದಿನ ಇದಕ್ಕೆ ಆಯುಸ್ಸು ಸಿಕ್ಕಿದೆ? பெரிய பரிசு வாக்களிக்கப்பட்டு ஏன் எவரும் முன்னுக்கு வரவில்லை? ಇಷ್ಟು ಬಹುಮಾನ ವಾಗ್ದಾನವಾಗಿ ಕೊಡಲ್ಪಟ್ಟಿತು, ಯಾಕೆ ಒಬ್ಬನು ಕೂಡ ಮುಂದಕ್ಕೆ ಬರಲಿಲ್ಲ? யுத்தம் ஆரம்பித்த நாளிலிருந்து 40 நாளா ஒருத்தரும் கடவுள் என்ற யெகோவா என்ற தேவனுடைய நாமத்தை வாயில் எடுக்கவில்லை. ಆ ಯುದ್ಧ ಆರಂಭವಾದ ದಿನದಿಂದ ಒಬ್ಬ ವ್ಯಕ್ತಿ ಕೂಡ 40 ದಿನಗಳಾಗಿದೆ, ಆದರೆ ಒಂದು ದಿನ ಕೂಡ ಒಬ್ಬನು ಕೂಡ ದೇವರು ಎಂಬ ಪದವನ್ನು ಉಪಯೋಗಿಸಲಿಲ್ಲ. 41ஆம் நாளில் இஸ்ராயேலுடைய கடைசி பிள்ளையாகிய தாவீது தன்னுடைய அண்ணன்களை யுத்தகளத்திலே பார்க்கும்படி பொருட்களோடு வருவதை பார்க்கிறோம். ಆದರೆ ಆ 40 ದಿನದ ಕೊನೆಯ ಸಮಯದಲ್ಲಿ ಇಷಾಯಿನ ಕೊನೆಯ ಮಗನಾಗಿರುವಂತ ದಾವೀದನು ತನ್ನ ಅಣ್ಣಂದಿರ ಕ್ಷೇಮ ವಿಚಾರಣೆಗೋಸ್ಕರ ಬರುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯ, ಹಾಲೆಲೂಯ, ಆಮೆನ್. 41 நாள்ல எத்தனை மணி நேரங்கள் தாவீது அவங்களோட பேசிப்போம் தெரியாது. ಆ 41ನೇ ದಿನದಲ್ಲಿ ಎಷ್ಟು ಗಂಟೆಗಳ ಸಮಯ ದಾವೀದನು ಅವರೊಂದಿಗೆ ಮಾತನಾಡಿರುತ್ತಾರೆ ಎಂದು ನಮಗೆ ಗೊತ್ತಿಲ್ಲ. ಗಮನಿಸಿರಿ. கண்டிப்பா அன்னைக்கோட வேலை முடிச்சிட்டாரு. ಖಂಡಿತವಾಗಿ ಆವತ್ತೊಂದಿಗೆನೆ ಆ ಕೆಲಸವನ್ನು ಮುಗಿಸಿದನು. 40 நாள் முடிஞ்சிடுச்சு. 40 ದಿನ ಈಗಾಗಲೇ ಆಗೋಯಿತು. 41ஆம் நாளிலே தாவீது வருகிறார். 41ನೇ ದಿನದಲ್ಲಿ ದಾವೀದನು ಬರ್ತಾ ಇದ್ದಾನೆ. 40 நாளா எவனும் கடவுளை மகிமைப்படுத்தவில்லை. 40 ದಿನಗಳಿಂದ ಒಬ್ಬ ವ್ಯಕ್ತಿ ಕೂಡ ದೇವರನ್ನು ಮಹಿಮೆ ಪಡಿಸಲಿಲ್ಲ. ஆனால் 26வது வசனத்தில் பார்க்கும்போது தாவீது சுமார் 9 முறை ஆண்டவரை மகிமைப்படுத்துகிறார். ಆದ್ರೆ 26ನೇ ವಾಕ್ಯದಿಂದ ಕೆಳಗೆ ಬರುವಾಗ ನಾವು ನೋಡುತ್ತೇವೆ ದಾವೀದನು ಸುಮಾರು 9 ಸಲ ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದಾನೆ. 9 times David glorified God. ಸುಮಾರು 9 ಸಲ ದಾವೀದನು ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. கர்த்தரை துதிப்பது சூழலை மாற்றும். ದೇವರನ್ನು ಸ್ತುತಿಸುವುದು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. துதிக்கிறவனுக்கு படிப்பில்லைனாலும் பணம் இல்லைனாலும் சூழலை மாறும். ಸ್ತುತಿಸುವವನಿಗೆ ಅವನಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರಲಿ, ಹಣ ಇಲ್ಲದೆ ಇರುವಲ್ಲಿ ಅವನ ಪರಿಸ್ಥಿತಿಗಳು ಬದಲಾಗುತ್ತದೆ. துதிக்கிறவனுக்காக நிற்பது பணம் அல்ல, படிப்பல்ல, கடவுள் வந்து நிற்பார். ಸ್ತುತಿಸುವವನಿಗೋಸ್ಕರ ನಿಲ್ಲುವುದು ಹಣ ಅಲ್ಲ, ಬಲ ಅಲ್ಲ, ವಿದ್ಯಾಭ್ಯಾಸ ಅಲ್ಲ, ದೇವರೇ ಇಳಿದು ಬಂದು ನಿಲ್ಲುತ್ತಾನೆ. யாராவது கர்த்தரை நோக்கி ஜெபிக்க, கர்த்தரை நோக்கி துதிக்க எழுப்பினால் உனக்கு துணையாக மனுஷனல்ல வருவது, உனக்கு துணையாக பரலோகம் வரும். ಯಾರಾದರೂ ದೇವರನ್ನು ಸ್ತುತಿಸಲು ಪ್ರಾರ್ಥನೆ ಮಾಡಲು ಎದ್ದೇಳುವಾಗ ನಿಮಗೆ ಸಹಾಯವಾಗಿ ಮನುಷ್ಯನಲ್ಲ ಬರುವುದು, ದೇವರೇ ಇಳಿದು ಬರುತ್ತಾನೆ. மனிதர்கள் தோற்று போன இடத்தில் தேவன் உனக்கு துணை நின்று உன்னை பலப்படுத்தி உனக்காக காரியத்தை வாய்க்க பண்ணுவார். ಮನುಷ್ಯರು ಸೋಲುಗೊಂಡ ಸ್ಥಳದಲ್ಲಿ ದೇವರು ನಿಮಗೆ ಸಹಾಯಕನಾಗಿ ನಿಂತು ನಿಮಗೆ ಸಹಾಯ ಮಾಡಿ ನಿಮಗೆ ಜಯ ಕೊಡುತ್ತಾನೆ. பெரிய பாடத்தை நான் கற்றுக்கொண்டேன். ಒಂದು ದೊಡ್ಡ ಪಾಠವನ್ನು ನಾನು ಕಲಿತುಕೊಂಡೆ. 40 நாளாச்சு. 40 ದಿನಗಳಾಗಿದೆ. கடவுள் என்ற ஒரு வார்த்தை கூட அங்க சொல்லவில்லை. ದೇವರು ಎಂಬ ಒಂದು ಪದ ಕೂಡ ಅಲ್ಲಿ ಹೇಳಲ್ಪಡಲಿಲ್ಲ. தாவீது வந்ததுக்கு பிறகு ಆದರೆ ದಾವೀದನು ಬಂದ ನಂತರ கர்த்தர் ಸೇನಾಧೀಶನಾದ ಯೆಹೋವನು, ಯೆಹೋವ ದೇವನು கடிமேல ஜெயந்த கர்த்தர், ಆ கடிமேல சிங்கத்தின் மேல ஜெயம் கொடுத்த கர்த்தர் ಸಿಂಹದ ಮೇಲೆ ಕರಡಿಯ ಮೇಲೆ ಜಯ ಕೊಟ್ಟಂತ ದೇವರು. வீட்டுக்கு போயிட்டு படிச்சு பாருங்க. ಮನೆಗೆ ಹೋಗಿ ನೀವು ಅದನ್ನು ಓದಿ ನೋಡಿರಿ. புரிந்துகொண்டேன். ನಾನು ತಿಳಿದುಕೊಂಡೆ தாவீது துதியோட வந்தான். ದಾವೀದನು ಸ್ತುತಿಯೊಂದಿಗೆ ಬಂದನು. atmosphere
ತಕ್ಷಣ ಅಲ್ಲಿ ವಾತಾವರಣೆಯು ಬದಲಾಗಿತ್ತು. இடமானாலும் தோற்று போகிற இடமானாலும் கர்த்தரை துதிக்க ஆரம்பித்தால் அது வெற்றி தலமாக மாறும். ಯುದ್ಧದ ಭೂಮಿಯಾಗಲಿ ಸೋಲುಗೊಂಡಂತ ಸ್ಥಳವಾಗಲಿ ನೀನು ಸ್ತುತಿಸಲು ಪ್ರಾರಂಭಿಸುವುದಾದರೆ ಅಲ್ಲಿ ಜಯದ ಒಂದು ಪರಿಸ್ಥಿತಿ ಉಂಟಾಗುತ್ತದೆ. ಇನ್ನು ಅನೇಕರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಬಾಯಿ ತೆರೆಯಲಿಕ್ಕೆ ಕಲಿತುಕೊಳ್ಳಲಿಲ್ಲ. ಹಾಲೆಲೂಯ. 40 ದಿನಗಳಿಂದ ಒಬ್ಬರು ಕೂಡ ದೇವರ ಬಗ್ಗೆ ಮಾತನಾಡಲಿಲ್ಲ. ಆದರೆ ದಾವೀದನು ಬಂದ ತಕ್ಷಣ ಅವನು ದೇವರನ್ನು ಮಾತನಾಡಲು ಪ್ರಾರಂಭಿಸಿದನು. ಸುಮಾರು 9 ಸಲ ದೇವರನ್ನು ಕುರಿತು ಮಾತನಾಡಿದನು. ಅವನು ತನ್ನ ಮಾತಿನಲ್ಲಿ ದೇವರನ್ನು ಮಹಿಮೆ ಪಡಿಸಿದನು. ಹಾಲೆಲೂಯ. ಅವನಿಗೋಸ್ಕರ ಜಯದ ವಾತಾವರಣೆಯು ಸಿದ್ಧವಾಗಿತ್ತು. ಅವನಿಗೋಸ್ಕರ ಜಯದ ವಾತಾವರಣೆಯು ಸಿದ್ಧವಾಗಿತ್ತು. ನಾವು ಸ್ತುತಿಸುವಾಗ ಪ್ರಾರ್ಥನೆ ಮಾಡುವಾಗ ಜಯದ ವಾತಾವರಣೆಯು ಸಿದ್ಧವಾಗುತ್ತದೆ. ದೇವರನ್ನು ಸ್ತುತಿಸುವಾಗ ಆರಾಧಿಸುವಾಗ ಜಯದ ವಾತಾವರಣ ನಮಗಾಗಿ ಸಿದ್ಧವಾಗುತ್ತದೆ. அது நடுவில் விட்டு விடாமல் சோர்ந்து போகாமல் ஜெபித்து உபவசித்து கர்த்தரை பார்த்து துதிக்கும் பொழுது வெற்றி தளங்கள் அமைக்கப்படும். ಎಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಆದರೂ ಕೂಡ ದೇವರನ್ನು ನಾವು ಸ್ತುತಿಸಲು ಆರಾಧಿಸಲು ಪ್ರಾರ್ಥನೆ ಮಾಡಲು ಪ್ರಾರಂಭಿಸುವಾಗ ಅಲ್ಲಿ ಸ್ತುತಿ ಆಮೇಲೆ ಜಯದ ವಾತಾವರಣ ಸಿದ್ಧವಾಗುತ್ತದೆ. ஹalleluya. ஹalleluya. எல்லோருக்குமாக இது உருவாக்கப்படவில்லை. ಎಲ್ಲರಿಗೋಸ್ಕರ ಇದು ಉಂಟು ಮಾಡಲ್ಪಡಲಿಲ್ಲ. துதித்தால் மட்டும்தான். ನೀನು ಸ್ತುತಿಸಿದರೆ ಮಾತ್ರವೇ. வா திறக்கிறது வரை உனக்கு வெற்றி இல்ல. ನೀನು ಬಾಯಿ ತೆರೆಯುವ ತನಕ ನಿಮಗೆ ಜಯ ಇಲ್ಲ. ஹalleluya. ஹalleluya. கர்த்தரை துதிக்காதவன் தெரிஞ்சோ தெரியாமலே பிசாசுக்கு அவன் கோல் அடிச்சிட்டு இருப்பான். ಆ ದೇವರನ್ನು ಸ್ತುತಿಸುವವನು ಅವನು ತಿಳಿದೋ ತಿಳಿಯದೆಯೋ ಸೈತಾನನಿಗೆ ಸ್ತುತಿಸದೆ ಇರುವವನು ಆ ದೇವರನ್ನು ಸ್ತುತಿಸದೇ ಇರುವವನು ತಿಳಿದೋ ತಿಳಿಯದೆಯೋ ಅವನು ಸೈತಾನಿಗೆ ಗೋಳು ಹಾಕುತ್ತಾ ಇರುತ್ತಾನೆ. ಆಮೆನ್. ஹalleluya. இங்க வந்தாலும் நீ துதிக்கலனா நீ சாத்தான். you are worshiping devil if you are not. நீ வா திறந்து கர்த்தரை துதிக்கலனா நீ அந்த நீ பிசாசுக்கு ಸಂಬಂಧಪಟ್ಟವನ ஒரு விதத்துல நீ இருப்ப. ನೀವು ಬಾಯಿ ತೆರೆದು ದೇವನನ್ನು ಸ್ತುತಿಸದೇ ಇರುವುದಾದರೆ ನೀವು ಸೈತಾನಿಗೆ ಸಂಬಂಧಪಟ್ಟವನಾಗಿ ಇರುವ ಹಾಗಿರುತ್ತೀರಾ. கண்டிப்பா. ஏன்னா ಅದರ ಬಲಿ ಇಡணுமே. ಯಾಕಂದ್ರೆ ಸ್ತೋತ್ರ ಯಜ್ಞಗಳನ್ನು ಅರ್ಪಿಸಬೇಕಲ್ವಾ. praise the lord. ஹalleluya. hallelujah. ஹalleluya. யாராவது பார்த்து பாத்தீங்களா இந்த துதிப்பதுல வாய்க்கு எவ்வளவு பங்கு இருக்குன்னு? ಯಾರಾದರೂ ನೀವು ஆராய்ச்சி பண்ணி பாத்தீங்களா? ಯಾರಾದರೂ ನೀವು ನೋಡಿದ್ದೀರಾ? எத்தனை முறை? தப்பு கணக்கு. துதிப்பதில் லிப்ஸ் உதடுகள் வாய்கள் அதனுடைய பங்கு 12 முறையா? இல்ல 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 மெனி நிறைய உண்டு. அப்ப நீங்க படிச்சு பாத்தீங்க தானே? பைபிள்ல படிச்சு பார்த்துட்டு கண்டுபிடிச்சிட்டீங்க. நிறைய உண்டு. அது அடுத்த வாரம் சிந்திக்கலாம். ஆமென். ஆமென். பிரைஸ் ஜீசஸ். பாருங்க. ஆமென். கர்த்தரை துதித்த உடனே அந்த சூழ்நிலை மாறின. ದೇವರನ್ನು ಸ್ತುತಿಸಿದ ತಕ್ಷಣ ಅಲ್ಲಿ ವಾತಾವರಣ ಪರಿಸ್ಥಿತಿ ಬದಲಾಗಿತ್ತು. ஹalleluya. 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 சில மணி நேரத்துல தாவீது அதுவரை 40 நாளா அங்க தளங்கட்டி இருந்த பயத்தை மாற்றினார். ಕೆಲವೊಂದು ನಿಮಿಷಗಳೊಳಗೆ ಅಲ್ಲಿ ಇದ್ದಂತ ಭಯದ ಒಂದು ಪರಿಸ್ಥಿತಿಯನ್ನು ದಾವೀದನು ನೀಗಿಸಿದನು. நீங்கள் பிரச்சனைகளை சந்திக்கும் பொழுது கர்த்தரை துதியுங்கள். ನೀವು ಸಮಸ್ಯೆಗಳಿಗೆ ಎದುರುಗೊಳ್ಳುವಾಗ ದೇವರನ್ನು ಸ್ತುತಿಸಿರಿ. ஆமென். ஹalleluya. அதுவரை பார்த்து கொண்டிருக்கிற இருள் நீங்கி தேவ மகிமை அங்க நிரம்பும். ಆ ಸಮಯ ತನಕ ನೀವು ನೋಡುತ್ತಾ ಇರುವಂತ ಕತ್ತಲೆಯು ನೀಗಿ ದೇವರ ಮಹಿಮೆ ಅಲ್ಲಿ ಇಳಿಯುತ್ತದೆ. இதுதான் சவுலும் பவுலும் செய்தார்கள். ಇದೇ ಸೌಲನು ಮಾಡಿರುವುದು. நடு ராத்திரியிலே கர்த்தரை நோக்கி ஜெபித்தார்கள், துதித்தார்கள். ಮಧ್ಯ ರಾತ್ರಿಯಲ್ಲಿ ದೇವರನ್ನು ನೋಡಿ ಅವರು ಪ್ರಾರ್ಥಿಸಿದರು, ಸ್ತುತಿಸಿದರು. தேவன் இறங்கி வந்தார். ದೇವರು ಅಲ್ಲಿ ಇಳಿದು ಬಂದನು. ஆமென். அசைந்தது இடங்கள். ಅಲ್ಲಿ ಆ ಸ್ಥಳವು ಕಂಬಲಿಸಿತು. வாசல்கள் திறக்கப்பட்டது. ಬಾಗಿಲುಗಳು ತೆರೆಯಲ್ಪಟ್ಟಿತು. சங்கிலிகள் அவுக்கப்பட்டது. ಸರಪಳಿಗಳು ಬಿಚ್ಚಲ್ಪಟ್ಟಿತು. தூங்கிட்டு இருந்தவன் எழும்பினான். ನಿದ್ರೆಯಲ್ಲಿ ಇದ್ದವನು ಎಚ್ಚೆತ್ತವಾದನು. கர்த்தர் நல்லவருடைய கிருபை என்றும் உள்ளது என்று யெகோஷாபாத்தும் ஜனங்களும் சொன்னார்கள். ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂದು ಯೆಹೋಷಾಬಾತನು ತನ್ನ ಜನರು ಹೇಳಿದರು. தேவன் இறங்கி வந்தார். ದೇವರು ಅಲ್ಲಿ ಇಳಿದು ಬಂದನು. ಯುದ್ಧங்களை ஜெயிக்க வைத்தார். ಅವರು ಜಯಿಸುವಂತೆ ಮಾಡಿದನು. ஹalleluya. ஓ நாம் துதிக்க கற்றுக்கொள்ள வேண்டும். ನಾವು ಸ್ತುತಿಸಲು ಕಲಿತುಕೊಳ್ಳಬೇಕು. Praise the Lord. Hallelujah. Amen. Amen.
புரிந்து கொள்றவங்க புரிந்து கொள்ளுங்க, ತಿಳಿದುಕೊಳ್ಳುವವರು ತಿಳಿದುಕೊಳ್ಳಿರಿ, கடைபிடிக்கிறவங்க கடைபிடிங்க. ಇದನ್ನು ಹಿಂಬಾಲಿಸುವವರು ಹಿಂಬಾಲಿಸಿರಿ. ஹalleluya, Hallelujah. amen. Amen. நான் இங்க இப்படியாக எழுதி வச்சிருக்கிறேன், if you have learned to use the name of God, stone is enough for a victory. நீ கர்த்தரை துதிக்க கற்றுக்கொள்ளு, வெறும் கல்லு போதும் உன் வெற்றி. ನೀನು ದೇವರನ್ನು ಸ್ತುತಿಸುವುದಕ್ಕೆ ಕಲಿತುಕೊಳ್ಳು, ನಿಮ್ಮ ಜಯಕ್ಕೆ ಬರೀ ಕಲ್ಲು ಸಾಕಾಗುತ್ತದೆ. Hallelujah. 40 நாளாக பயம் விதைக்கப்பட்ட இடத்துல தாவீது வந்து ನಂಬಿಕೆಯ ವಿಶ್ವಾಸத்தை ವಿதைத்து விட்டான். 40 ದಿನಗಳಿಂದ ಭಯ ಮಾತ್ರ ಬಿತ್ತಲ್ಪಟ್ಟಂತ ಸ್ಥಳದಲ್ಲಿ ದಾವೀದನು ಬಂದು ನಂಬಿಕೆಯ ಮಾತುಗಳನ್ನು ಬಿತ್ತಿದನು. ಆಮೆನ್. 1 ಸಾಮುವೇಲ್ ಪುಸ್ತಕ 17:32. 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 32ನೇ ವಾಕ್ಯ. ಹಲ್ಲೆಲೂಯಾ. ಆಮೆನ್. ಕನ್ನಡ ಓದ್ರಿ ಇವಾಗ. ಹಾ, ಈ ಫೆಲಿಸ್ತೀನ ನಿಮಿತ್ತವಾಗಿ ಯಾರು? ஹalleluya. ஆமென். 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 துதிக்கிறவன் இருக்கிற இடத்துல எப்போது ஒரு தைரியம் நம்பிக்கை இருக்கும். ಸ್ತುತಿಸುವವನು ಇರುವಂತ ಸ್ಥಳದಲ್ಲಿ ಯಾವಾಗಲೂ ಒಂದು ಧೈರ್ಯ, ಒಂದು ನಿರೀಕ್ಷೆವಿರುತ್ತದೆ. கர்த்தரை துதிக்காதவன் விசுவாசி ஆனாலும் எப்பவும் பயத்தை பற்றி பேசுவான், நெகட்டிவா பேசுவான், நடக்காது, அப்படி ஆகாது, இப்படி ஆகாது, குழப்பம் பண்ணிட்டு இருப்பான். ದೇವರನ್ನು ಸ್ತುತಿಸದೇ ಇರುವಂತ ವ್ಯಕ್ತಿ ಅವನು ಒಂದು ವೇಳೆ ವಿಶ್ವಾಸಿಯಾಗಿದ್ದರೂ ಕೂಡ ಯಾವಾಗಲೂ ನಡೆಯುವುದಿಲ್ಲ, ಅಸಾಧ್ಯಗಳನ್ನೇ ಮಾತನಾಡಿ ಅಪನಂಬಿಕೆ ಮಾತುಗಳನ್ನೇ ಆಡುತ್ತಾ ಇರುತ್ತಾನೆ. சிலருடைய விசுவாசம் கீழே போக காரணமே கூட்டம் கூடி இங்க பேசும்போது கச்ச கச்ச கச்சா பேசுவாங்க. அதுல பேச்சில கிருபை இருக்காது, தைரியம் இருக்காது, சும்மா ஆகாததெல்லாம் பேசிட்டு போவாங்க. ಕೆಲವರು ನಂಬಿಕೆಯಲ್ಲಿ ಬಲಹೀನವಾಗುವುದಕ್ಕೆ ಕಾರಣವೇನೆಂದರೆ ಅವರು ಗುಂಪಾಗಿ ಸೇರಿ ಬರುವಾಗ ಅವರ ಮಾತುಗಳಲ್ಲಿ ಒಂದು ನಂಬಿಕೆ ಹುಟ್ಟಿಸುವಂತ, ನಂಬಿಕೆಯಲ್ಲಿ ದೃಢಪಡಿಸುವಂತ ಮಾತುಗಳು ಇರುವುದಿಲ್ಲ. என்னுடைய மைண்ட்ல தெளியுது, உங்களுடைய பேச்சில கொஞ்சம் கூட ஆன்மீகம் கிடையாது, ஊர் கதை, அவன் கதை, அரசாங்கம் பேசுகிற, நீ நிறுத்து, வா திறந்து கர்த்தரை துதி, வாழ்க்கையில வெற்றி உண்டாகும். ನನ್ನ ಮನಸ್ಸಲ್ಲಿ ತೋರಿ ಬರ್ತಾ ಇದೆ, ನೀವು ಒಟ್ಟಿಗೆ ಗುಂಪಾಗಿ ಸೇರಿ ಬರುವಾಗ ನಿಮ್ಮ ಮಾತಲ್ಲಿ ಊರು ಕಥೆಗಳು, ಅವನ ಇವನ ಮಾತು ಕಥೆಗಳು ಇರಬಾರದು, ರಾಜಕೀಯ ಮಾತುಗಳು ಇರಬಾರದು. ದೇವರನ್ನು ಸ್ತುತಿಸುವಂತ ನಂಬಿಕೆಯ ಮಾತುಗಳನ್ನು ಆಡಿರಿ. ஹalleluya. ஹalleluya. விசேஷமா பிரச்சனைகளை சந்திக்கும் பொழுது உன் பேச்சு வித்தியாசமா இருக்கணும். ವಿಶೇಷವಾಗಿ ನೀನು ಸಮಸ್ಯೆಗಳನ್ನು ಎದುರುಗೊಳ್ಳುವಾಗ ನಿಮ್ಮ ಮಾತುಗಳು ವ್ಯತ್ಯಾಸವಾಗಿರಬೇಕು. பேச்சு சரியில்லை, நீ பேசி பேசி தான் பிரச்சனையை பெருசு பண்ணிடுவே. ನೀನು ಮಾತನಾಡಿ ಮಾತನಾಡಿನೇ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾರ್ಪಡಿಸುತ್ತೀರಾ. ஹalleluya. Hallelujah. Praise the Lord. Hallelujah. கர்த்தரை துதிக்கிற தாவீது வந்த உடனே பெலிஸ்தியனை பார்க்கல. ದೇವರನ್ನು ಸ್ತುತಿಸುವಂತ ದಾವೀದನು ಬಂದ ತಕ್ಷಣ ಅವನು ಫಿಲಿಸ್ತೀನನ್ನು ನೋಡಲಿಲ್ಲ, ಅವನು கடவுளை மகிமைப்படுத்தினான். ಅವನು ದೇವರನ್ನು ಮಹಿಮೆಪಡಿಸಲು கடவுளை மகிமைப்படுத்தினான். ದೇವರನ್ನು ಮಹಿಮೆಪಡಿಸಿದನು, கடவுளை பெருசு பண்ணிட்டான். ದೇವರನ್ನು ದೊಡ್ಡದಾಗಿ ಮಾರ್ಪಡಿಸಿದನು. கர்த்தரை துதிக்காதவனுக்கு இவனுடைய பெருசு, இவனுடைய உயரம் தான் பெருசு. ದೇವರನ್ನು ಸ್ತುತಿಸದೇ ಇದ್ದವನಿಗೆ ಈ ಫಿಲಿಸ್ತೀನ ಎತ್ತರ ದೊಡ್ಡದಾಗಿತ್ತು. ಇವನಿಗೆ ಇತ್ತನ ಆಯುಷು ಕೊಡುತ್ತದೆ ಯಾರು? ಇವನಿಗೆ ಇಷ್ಟು ಆಯುಷ್ ದಿನವನ್ನು ಕೊಟ್ಟಿರುವುದು இந்த ಯಾರು? கோலியாத்துக்கு 40 நாள் ಆಯುಷು கொடுத்தது ಯಾರು? ಗೋಲಿಯಾತನಿಗೆ 40 ದಿನದ ಆಯುಷನ್ನು ಕೊಟ್ಟಿರುವುದು ಯಾರು? ಬಾದರನ್ನು துதிக்காதவன், ಬಾಯಿ ತೆರೆದು ಸ್ತುತಿಸದೇ ಇದ್ದವನು, ஜெபிக்காதவனே துதிக்காதவனே நீதான் உன்னுடைய பிரச்சனைக்கு ஆயுஷை நீட்டிட்டு இருக்கிற. ಪ್ರಾರ್ಥನೆ ಮಾಡದೆ ಸ್ತುತಿಸದೆ ಇರುವವಂತ ನೀನೇ ನಿಮ್ಮ ಸಮಸ್ಯೆಗಳಿಗೆ ಆಯುಷನ್ನು ಕೊಡ್ತಾ ಇದ್ದೀರಾ. பிரச்சனை என்னைக்கோ சாக வேண்டியது, ನಿಮ್ಮ ಸಮಸ್ಯೆಗಳು ಯಾವಾಗಲೂ ಸಾಯಬೇಕಾಗಿತ್ತು. ஆமென். ஹalleluya. குறை சொல்ற வாயை மூடு. ஆமென். அவதூறு சொல்ற வாயை மூடு. Close your gossiping mouth. Close your complaining mouth. You begin to praise him. ಗುಣಗುಟ್ಟುವಂತ, ಕೊರತೆ ಹೇಳುವಂತ ಬಾಯನ್ನು ಮುಚ್ಚು, ದೇವರನ್ನು ಸ್ತುತಿಸುವಂತ ಬಾಯಿ ತೆರೆಯಲ್ಪಡಲಿ. பிரச்சனைக்கு ஆயுசு கொடுத்தது நம்மதான். ಸಮಸ್ಯೆಗಳಿಗೆ ಆಯುಷನ್ನು ಕೊಟ್ಟಿರುವುದು ನಾವೇ. ஒரே நாள்ல முடியேண்டது, ಒಂದೇ ದಿನದಲ್ಲೇ ಮುಗಿದೋಗ್ಬೇಕಾಗಿರುವುದು. துதிக்கிறவன் வந்த பொழுது, ಆದರೆ ಸ್ತುತಿಸುವವನು ಬಂದಾಗ பிரச்சனைக்கு ஆயுசு கம்மி, ಸಮಸ್ಯೆಗೆ ಆಯುಷು ಕಡಿಮೆ ಆಗಿತ್ತು. ஆமென். ஹalleluya. நீங்க வீட்ல சிந்திக்கணும், நல்ல ஆழமா சிந்திக்கணும். ನೀವು ಮನೆಯಲ್ಲಿ ಹೋಗಿ ಇದನ್ನು ಓದಿ ಮತ್ತೆ ಆಳವಾಗಿ ಧ್ಯಾನಿಸಬೇಕು. ஹalleluya. ஹalleluya. ஒரு சில மணி நேரத்துக்குள்ள ಕೆಲವೊಂದು ಗಂಟೆಗಳೊಳಗೇನೆ ஆமென், ಆಮೆನ್, பிரச்சனை கீழே விழுந்தது. ಸಮಸ್ಯೆ ಕೆಳಗೆ ಬಿತ್ತಿತು. காரணம் என்ன? ಕಾರಣವೇನು? தாவீது, he didn't focus on the problem but he focused on God. ದಾವೀದನು ಸಮಸ್ಯೆ ಮೇಲೆ ಗಮನ ಕೊಡಲಿಲ್ಲ, ದೇವರನ ಮೇಲೆ ಗಮನ ಕೊಟ್ಟನು. ஆமென். Hallelujah. கர்த்தரை துதிக்காதவர்கள் பிரச்சனையை பற்றி பேசினார்கள். ದೇವರನ್ನು ಸ್ತುತಿಸದೇ ಇದ್ದವರು ಸಮಸ್ಯೆ ಬಗ್ಗೆ ಮಾತನಾಡಿದರು. ஐயோ அவன் பெரிய 9 அடி ஹைட், ಅಯ್ಯೋ ಅವನು ಅಷ್ಟು ಉದ್ದ ಎತ್ತರವಾಗಿದ್ದಾನೆ, அவன் போட்டிருக்கிற
அந்த வெங்கல கவசம் அது 67 கிலோ. ಅವನು ಹಾಕಿರುವಂತ ಆ ಒಂದು ತಾಮ್ರದ ಕವಚವು 67 ಕಿಲೋ ಭಾರ ಇರುವಂತದ್ದು. கிட்ட ஏன் மொத்தம் வெயிட்டுக்கு கணக்கா இருக்கிறான். ನನ್ನ ತೂಕಕ್ಕೆ ಅದು ಸಮವಾಗಿದೆ. அவன்கிட்ட போக நெருங்க முடியாது. ಅಯ್ಯೋ ಅವನ ಹತ್ತಿರಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. அவனுடைய ஈட்டினுடைய அழகே பாருங்க. ಅವನ ಒಂದು ಬರ್ಚಿಯ ಅಗಲವನ್ನು ನೋಡಿರಿ. ಸುಮಾರು 7 ಕಿಲೋ weight உள்ளது. ಸುಮಾರು 7 ಕಿಲೋ ಅಷ್ಟು ಭಾರ ಇರುವಂತದ್ದು. போக முடியாது. ಹೋಗಲಿಕ್ಕೆ ಆಗುವುದಿಲ್ಲ. கர்த்தரை துதிக்காதவனுக்கு பிரச்சனை பெருசா தான் இருக்கும். ದೇವನನ್ನು ಸ್ತುತಿಸದೆ ಇರುವವನಿಗೆ ಸಮಸ್ಯೆ ದೊಡ್ಡದಾಗಿ ಇರುತ್ತದೆ. ஹalleluya. ஹalleluya. துதிக்கிறவனுக்கு முன்னாடி பிரச்சனை சிறிதாயிடும். ಆದರೆ ಸ್ತುತಿಸುವವನ ಮುಂದೆ ಸಮಸ್ಯೆ ಚಿಕ್ಕದಾಗುತ್ತದೆ. Praise the Lord. ஹalleluya. ராமா ஷக்கதரப கற்றுக்கொள்ளுங்கள். எந்த பிரச்சனையானாலும் ಕಲಿತುಕೊಳ್ಳಿರಿ. ನಮಗೆ ಬರುವಂತ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, எப்படி போனாலும், ಎಂತಹ ವಿಷಯವಾದರೂ கர்த்தரை மகிமைப்படுத்துங்க. ದೇವರನ್ನು ಮಹಿಮೆ ಪಡಿಸಿರಿ. ஆமா, இக்கட்டுகள் வருகிறதா? ಇಕ್ಕಟ್ಟುಗಳು ನಿಮಗೆ ಬರುತ್ತಾ ಇದೆಯಾ? ಸವಾಲುகளை சந்திக்கிறீங்களா? ಸವಾಲುಗಳು ನೀವು ಎದುರುಗೊಳ್ಳುತ್ತಾ ಇದ್ದೀರಾ? முழங்கால் படி ஜெபம் பண்ணுங்க. ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ. அது நீங்கள் கர்த்தரை சார்ந்து இருக்கிறீர்கள் என்பது அடையாளம். ಅದು ನೀವು ದೇವರ ಮೇಲೆ ಭರವಸೆ ಇಟ್ಟಿದ್ದೀರಿ ಎಂದು ಸೂಚಿಸುತ್ತದೆ. சில ரதங்களை குறித்தும் குதிரைகளை குறித்தும் மேன்மை பாராட்டுகிறார்கள். ಕೆಲವರು ರಥ ಬಲವನ್ನು ಅಶ್ವಬಲವನ್ನು ಕುರಿತು ಹೆಚ್ಚಳ ಪಡುತ್ತಾರೆ. அப்படின்னு எனக்கு பணம் இருக்குது, எனக்கு அவன் இருக்கிறான், எனக்கு எம்எல்ஏ இருக்கிறான், எம்பி இருக்கிறான், அட்வொகேட் இருக்கிறான், எனக்கு ஜட்ஜி இருக்கிறான், எனக்கு போலீஸ் இருக்கிறான், எனக்கு கலெக்டர் இருக்கிறான், இப்படி பெரிய ஆளுங்களை பற்றி பேசிட்டு இருப்பாங்க. ನನಗೆ ಹಣ ಇದೆ, ಬಲ ಇದೆ, ಜಡ್ಜಿ ಇದೆ, ಎಂಎಲ್ಎ ಇದೆ, ಎಂಪಿ ಇದ್ದಾರೆ ಎಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕುರಿತು ಹೆಚ್ಚಳ ಪಡುತ್ತಾ ಇರುತ್ತಾರೆ. இதெல்லாம் மனித புயங்கள். ಇವೆಲ್ಲವೂ ಮನುಷ್ಯ ಭುಜಗಳು. இதெல்லாம் வெறும் மனிதர்கள். ಇವರೆಲ್ಲರೂ ಮನುಷ್ಯರು. நாசியில சுவாசம் உள்ளவன். ಮೂಗಿನಲ್ಲಿ ಬೆರಿ ಶ್ವಾಸ ಇರುವಂತವರು. ஏமாற்றுவான். ಅವರು ಏಮಾರಿಸುವವನು. ஏமாறாத கர்த்தர் இருக்கிறார். ಆದರೆ ಏಮಾರಿಸದೆ ಇರುವಂತ ದೇವರಿದ್ದಾನೆ. சில ரதங்களை குறித்தும் குதிரைகளை குறித்தும் மேன்மை பாராட்டுகிறார்கள். ಕೆಲವರು ರಥ ಬಲದಲ್ಲಿಯೂ ಅಶ್ವಬಲದಲ್ಲಿಯೂ ಹೆಚ್ಚಳ ಪಡುತ್ತಾರೆ. ನಾವಾದರೂ சொல்லுங்க, நாமளோ ಹೇಳಿರಿ, ನಾವಾದರೂ கர்த்தருடைய நாமத்தை மகிமைப்படுத்துவோம். ದೇವರ ನಾಮವನ್ನು ಮಹಿಮೆ ಪಡಿಸುವೆವು. அவர்கள் முறிந்து விழுந்தார்கள். ಅವರು ಮುರಿದು ಕೆಳಗೆ ಬಿದ್ದು நாங்கள் எழும்பி நிமிர்ந்து நிக்கிறோம். ನಾವಾದರೂ ಎದ್ದು ನಿಲ್ಲುತ್ತೇವೆ. நான் எழுந்து நிமிர்ந்து நிக்கிறோம். ನಾನು ಎದ್ದು ನಿಲ್ಲುತ್ತೇನೆ. நாங்க ஜெபிக்கிற கூட்டம். ನಾವು ಪ್ರಾರ್ಥಿಸುವಂತ ಗುಂಪು. நான் கர்த்தரை மகிமைப்படுத்துற கூட்டம். ನಾವು ದೇವರನ್ನು ಮಹಿಮೆ ಪಡಿಸುವಂತ ಗುಂಪು. கர்த்தர் நமக்காக யுத்தம் செய்வார். ದೇವರು ನಮಗಾಗಿ ಯುದ್ಧ ಮಾಡುತ್ತಾನೆ. தாவೀது சொன்னா, ದಾವೀದನು ಹೇಳಿದನು, யுத்தம் கர்த்தருடையது. ಯುದ್ಧವು ದೇವರದು. உன் யுத்தம் கர்த்தருடையதாக மாற வேண்டும் என்றால் ನಿಮ್ಮ ಯುದ್ಧವು ದೇವರದಾಗಿ ಮಾರ್ಪಡಬೇಕೆಂದರೆ அவரை மகிமைப்படுத்த வேண்டும். ನೀನು ದೇವರನ್ನು ಮಹಿಮೆ ಪಡಿಸಬೇಕು. அப்பொழுது யுத்தம் அவருடையதாக மாறும். ಆಗ ನಿಮ್ಮ ಯುದ್ಧ ದೇವರದಾಗಿ ಮಾರ್ಪಡುತ್ತದೆ. சின்ன காரியம். ಚಿಕ್ಕ ವಿಷಯ. இது செய்ய நம்மளால முடியாது. ಇದನ್ನು ಮಾಡುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. சின்ன காரியம். ಚಿಕ್ಕ ಕಾರ್ಯ. பண்ணி பாருங்க. ನೀವು ಮಾಡಿ ನೋಡಿರಿ. மகாபிரிய வெற்றிக்காக தேவன் உங்களை ஆயத்தப்படுத்துவார். ದೊಡ್ಡ ಜಯಕ್ಕಾಗಿ ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಾರೆ. ಆಮೆನ್. ஹalleluya. துதிக்கிறோம் வந்துட்டுனா உடனே கும்புக்குள்ள ஒரு தைரியம் உண்டா. ಸ್ತುತಿಸುವವನು ಬಂದ ತಕ್ಷಣ ಆ ಗುಂಪಿನೊಳಗೆ ಒಂದು ಧೈರ್ಯ ಉಂಟಾಗುತ್ತದೆ. துதி ஜெபிக்கிறவங்களாலும் துதிக்கிறவங்கள தான் அந்த தைரியத்தையும் உற்சாகத்தையும் விசுவாசத்தையும் நம்பிக்கையும் கொடுக்க முடியும். ಸ್ತುತಿಸುವರಿಂದ ಪ್ರಾರ್ಥನೆ ಮಾಡುವರಿಂದಲೇ ಆ ಧೈರ್ಯವನ್ನು, ನಂಬಿಕೆ, ಉತ್ಸಾಹವನ್ನು ಕೊಡಲಿಕ್ಕಾಗುತ್ತದೆ. ಗ್ಯಾರಂಟಿ சொல்லுகிறேன். ಆಮೆನ್. இப்ப நீங்க கூட அப்படி கும்பா பேசும்போது பார்க்கணும், அந்த பேச்சுக்குள்ள தைரியம் இருக்குதா, நல்ல விசுவாசம் இருக்கு இல்லையா, அந்த கும்பை விட்டுடணும். ನೀವು ಕೂಡ ಗುಂಪಾಗಿ ಸೇರಿ ಬಂದು ಮಾತನಾಡುವಾಗ ನೋಡಬೇಕು, ಆ ಮಾತುಗಳ ಆ ಗುಂಪಿನಲ್ಲಿ ಒಂದು ನಂಬಿಕೆ ಇದೆಯಾ, ಧೈರ್ಯ ಇದೆಯಾ ಎಂದು. ಇಲ್ಲವಾದ್ರೆ ನೀವು ಆ ಗುಂಪನ್ನು ಬಿಟ್ಟು ಹೋಗ್ಬೇಕು. தாவீது செய்தான். ದಾವೀದನು ಮಾಡಿದನು. அண்ணன்கிட்ட பேசிட்டு இருந்தான். ಅಣ್ಣನೊಂದಿಗೆ ಮಾತನಾಡುತ್ತಾ ಇದ್ದರು. அண்ணனுங்க ಆಗ ಅಣ್ಣಂದಿರು, அகங்காரம் ಜಾಸ್ತಿயா இருக்குடா, ಇವನಿಗೆ ಕೊಪ್ಪು ಜಾಸ್ತಿ ಆಗಿದೆ, கொஞ்சம் ஆடு இருக்கிறது எங்க விட்டுட்டு வந்த, ಸ್ವಲ್ಪ ಆ ಕುರಿ ಇತ್ತು ಎಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ, நீ யுத்தத்தை பார்க்க வந்துட்டற, ನೀನು ಯುದ್ಧವನ್ನು ನೋಡಲಿಕ್ಕೆ ಎಂದು ಬಂದಿದ್ದೀರಾ. அவனுக்கு அடி. உடனே தாவீதன் செய்தான். ತಕ್ಷಣ ದಾವೀದನು ಏನು ಮಾಡಿದನು? பாருங்க 1 சாமுவேல் புத்தகம் 17:30. 1 ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 30ನೇ ವಾಕ್ಯ. இங்க நான் ஒரு பெரிய பாடம் கற்றுக்கொண்டேன். ಇಲ್ಲಿ ನಾನು ಒಂದು ದೊಡ್ಡ ಪಾಠವನ್ನು ಕಲಿತುಕೊಂಡೆ. ஒரு பெரிய பாடம். ದೊಡ್ಡ ಪಾಠ. ஆமென். அல்லேலூயா. மலையாளத்துல எப்படி இருக்குது? தாவீது அவனை விட்டு மாறி. ஆமென். அவனை விட்டு ಅವನನ್ನು ಬಿಟ್ಟು நீ கற்றுக்கொள்ள வேண்டும். ஆமென். ಆಮೆನ್. ನೀವು ಇದು ಕಲಿತುಕೊಳ್ಳಬೇಕು. ಓ ஹalleluya. ஹalleluya. ஆமென். ஆமென். அவனை விட்டுட்டான். அவனನ್ನು ಬಿಟ್ಬಿಟ್ಟರು. நம்முடைய இருக்கிற அந்த விசுவாசத்தையும் நம்பிக்கையும் கெடுக்கிறவன் இருந்துட்டு நான் கூட இருக்க கூடாது. ನಮ್ಮಲ್ಲಿ ಇರುವಂತ ನಂಬಿಕೆಯನ್ನು, ವಿಶ್ವಾಸವನ್ನು ಕೆಡಿಸುವಂತವರಾಗಿ ಇರುವುದಾದರೆ ಅವರ ಮಧ್ಯದಲ್ಲಿ ಇರಬಾರದು. Be choosy. நீங்கள் ரொம்ப இந்த விஷயத்துல ரொம்ப கவனமா இருக்கணும். ಈ ಒಂದು ವಿಷಯದಲ್ಲಿ ನೀವು ಬಹಳ ಗಮನದಿಂದ ಇರಬೇಕು. தாவீது சொன்னா, இன்னி இப்ப இவன்ட பேசிட்டதுன்னா அம்பு. அதனால அவன் என்ன பண்ணிட்டான்? விட்டுட்டான்.
ದಾವೀದನು ತಿಳಿದುಕೊಂಡು ಇನ್ನು ಮುಂದೆ ಇವನ ಮುಂದೆ ಇದ್ದರೆ ಆಗುವುದಿಲ್ಲ, ಆದುದರಿಂದ ಅವನನ್ನು ಬಿಟ್ಟು ಹೋದನು. ஆமென். ಹಾಲೆಲೂಯಾ. தாவீதின் மேலே இருக்கிற அபிஷேகத்தை அவங்க புரிந்து கொள்ளவில்லை. ದಾವೀದನ ಮೇಲೆ ಇದ್ದಂತ ಅಭಿಷೇಕವನ್ನು ಅವರು ತಿಳಿದುಕೊಳ್ಳಲಿಲ್ಲ. அது நீ புரிந்து கொள்ளணும். ಅದು ನೀನು ತಿಳಿದುಕೊಳ್ಳಬೇಕು. ஏன் நீ விட்டு விடணும்? ಯಾಕೆ ನೀನು ಅವನನ್ನು ಬಿಟ್ಟು ಬಿಡಬೇಕು? நீ யார் என்று அவனுக்கு தெரியாது. ನೀನು ಯಾರು ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ஆனா நீ யார் என்று உனக்கு தெரியும். ಆದ್ರೆ ನೀನು ಯಾರು ಎಂಬುದಾಗಿ ನಿಮಗೆ மேல ಗೊತ್ತಾಗಬೇಕು. அபிஷேகம் இருக்கிறது. ನಿಮ್ಮ ಮೇಲೆ ಒಂದು ಅಭಿಷೇಕವಿದೆ, மேல ஆவி இருக்கிறது. ನಿಮ್ಮ ಮೇಲೆ ಆತ್ಮವಿದೆ. அதனால நீ விட்டுடணும். ಆದುದರಿಂದ ನೀನು ಅವನನ್ನು ಬಿಟ್ಟು ಹೋಗಬೇಕು. ஆமென். ಹಾಲೆಲೂಯಾ. Why you have to leave them? ಯಾಕೆ ನೀವು ಅವರನ್ನು ಬಿಟ್ಟು ಬಿಡಬೇಕು? தாவீது ஏன் விட்டுட்டான்? ದಾವೀದನು ಯಾಕೆ ಬಿಟ್ಬಿಟ್ಟನು? சொந்த அண்ணனுங்க. ಆ ಸ್ವಂತ ಅಣ್ಣಂದಿರರು எலியாவு, அபினாதாவு, ஷம்மாயி மூணு பேரு அந்த ஒரே குடும்பத்திலிருந்து 3 பேர் ஆர்மியில் இருக்கிறாங்க. ಒಂದೇ ಕುಟುಂಬದಿಂದ 3 ಜನ ಆರ್ಮಿಯಲ್ಲಿದ್ದಾರೆ, ಸೈನ್ಯದಲ್ಲಿದ್ದಾರೆ. ಸ್ತೋத்திரம். ಹಾಲೆಲೂಯಾ. 40 நாளா இந்த பிரச்சனையை பார்த்துட்டு இருக்காங்க. 40 ದಿನಗಳಿಂದ ಈ ಸಮಸ್ಯೆಯನ್ನು ನೋಡುತ್ತಾ ಇದ್ದಾರೆ. அவன் மேல அபிஷேகம் இல்லையே. ಅವರ ಮೇಲೆ ಅಭಿಷೇಕ ಇಲ್ಲ ಅಲ್ವಾ? சும்மா அந்த குஸ்தி கத்துக்கிறாங்க. ಸುಮ್ಮನೆ ಅವರ ಆ ಗುಸ್ತಿ ಯುದ್ಧ ಮಾಡುವುದು ಮಾತ್ರ ಕಲಿತುಕೊಂಡಿದ್ದಾರೆ. கடவுளுடைய யுத்தம் செய்ய பயிற்சி ஒண்ணும் கிடையாது. ಆದರೆ ದೇವರ ಯುದ್ಧ ಮಾಡತಕ್ಕಷ್ಟು ಅಭ್ಯಾಸ ಏನು ಅವರಿಗೆ ಸಿಗಲಿಲ್ಲ. ಅದಕ್ಕೆ ತುದಿಕணும். ಅದಕ್ಕೆ ನಾವು ಸ್ತುತಿಸಬೇಕು. ಸ್ತೋತ್ರಂ. ಹಾಲೆಲೂಯಾ. ஹalleluya. ಹಾಲೆಲೂಯಾ. ಸ್ತೋತ್ರಂ. ಆಮೆನ್. தாவீது கையில எப்ப பார்த்தாலும் கிண்ணறம். ದಾವೀದನ ಕೈಯಲ್ಲಿ ಯಾವಾಗ ನೋಡಿದರೂ ಆ ಕಿನ್ನರಿ, ಅದು ತುದಿ, ಅದು ಸ್ತುತಿ. Praise the Lord. ಹಾಲೆಲೂಯಾ. ನೀ ಮುಂದಿ ತುದಿಯ ಎಡು. ನೀನು ಮೊದಲು ಸ್ತುತಿಯನ್ನು ತಗೊಳ್ಳು. ಯುದ್ಧತೆ ಆಂಡವರು ನಡೆಸುತ್ತಾರೆ. ಆಗ ನಿನ್ನ ಯುದ್ಧವನ್ನು ದೇವರು ನಡೆಸುತ್ತಾನೆ. Praise Jesus. ಹಾಲೆಲೂಯಾ. 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 ತುದಿ இருக்கிற வாழ்க்கையில கல்லு போதும். ಸ್ತುತಿ ಇರುವಂತ ಜೀವಿತಕ್ಕೆ ಜನರಿಗೆ ಕಲ್ಲು ಸಾಕು. படிங்க 1 சாமுவேல் புத்தகம் 17:30 ಕನ್ನಡ படிங்க ஏகமா. ಅವನನ್ನು ಬಿಟ್ಟು ಬೇರೆ ಕಡೆಗೆ ಅವನನ್ನು ಬಿಟ್ಟು, how it is mentioned in English, he left him. He turned from him. Learn to turn from some people. ಕೆಲವೊಂದು ಜನರಿಂದ ಬೇರೆ ಆಗಲಿಕ್ಕೆ ಬಿಟ್ಟು ಹೋಗಲಿಕ್ಕೆ ಕಲಿತುಕೊಳ್ಳಿರಿ. ரொம்ப ಹುಷಾರು, ಬಹಳ ಹುಷಾರು. இல்லனா இருக்கிற அபிஷேகம் போயிடும். ಇಲ್ಲವಾದ್ರೆ ಇರುವಂತ ಅಭಿಷೇಕ ಕೂಡ ಹೋಗುತ್ತದೆ. என்னைக்கு ஓட்ட சட்டியா தான் இருப்பேன். ನೀನು ಯಾವಾಗಲೂ ಒಂದು ದ್ವಾರ ಇರುವಂತ ಪಾತ್ರೆ ಹಾಗೆ ಇರುತ್ತೀರಾ? விசுவாசிங்க கூட்டம் கூடும் பொழுது அநாத்மீகமான காரியங்கள், அவிசுவாசமான காரியங்கள் இதெல்லாம் சொல்லிட்டுன்னா கண்டிப்பா சொல்றேன், இந்த வசன அடிப்படையில நீ ஓட்டச்சட்டி போயிடும். ವಿಶ್ವಾಸಿಗಳಿರುವಂತ ಗುಂಪು ಸೇರಿ ಬರುವಾಗ ಅನಾತ್ಮಿಕವಾಗಿರುವಂತ ವಿಷಯಗಳು, ಅಪನಂಬಿಕೆ ಇರುವಂತ ವಿಷಯಗಳು ಮಾತನಾಡುವುದಾದರೆ ಈ ವಾಕ್ಯದ ಪ್ರಕಾರ ನೀವು ಆಗ್ತೀರಾ? நீ விட்டுறணும். ನೀವು ಅವರನ್ನು ಬಿಟ್ಟು ಬಿಡಬೇಕು. சொல்லுங்க. எஸ், இது ரொம்ப ஞானம், ஒரு பெரிய பாடம் இது. ಇದು ಒಂದು ದೊಡ್ಡ ಪಾಠ. இன்னி இப்ப இவங்கிட்ட பேசி இருக்கிற அந்த விசுவாசத்தை கெடுக்க வச்சிருப்பாங்க. ಇನ್ನು ಮುಂದೆ ಇವರೊಂದಿಗೆ ಮಾತನಾಡುತ್ತಾ ಇರೋದಾದ್ರೆ ನನ್ನಲ್ಲಿ ಇರುವಂತ ಆ ಒಂದು ನಂಬಿಕೆಯನ್ನು ಕೂಡ ಕೆಡಿಸುತ್ತಾರೆ. ಅಲ್ಲ, இந்த கும்போடு பேசி பிரயோஜனம் கிடையாது. ಇಲ್ಲ, ಈ ಗುಂಪಿನೊಂದಿಗೆ ಮಾತನಾಡಿ ಪ್ರಯೋಜನನೂ ಇಲ್ಲ. அதனால தாவீது 3 அண்ணன்களை விட்டுட்டு வேற இடத்துக்கு. ಆದ್ದರಿಂದ ದಾವೀದನು ತನ್ನ 3 ಅಣ್ಣಂದಿರನ್ನು ಬಿಟ್ಬಿಟ್ಟು ಇನ್ನೊಂದು ಕಡೆಗೆ, turn from them to another. ಇನ್ನು ಅವರನ್ನು ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗಿ அவங்ககிட்ட பேசின பொழுது, ಅವರೊಂದಿಗೆ ಮಾತನಾಡಿದಾಗ இப்படி எல்லாம் நடக்கும். ಈ ರೀತಿಯಾಗೆಲ್ಲ ಆಗುತ್ತದೆ. ಸ್ತೋತ್ರಂ. ಹಾಲೆಲೂಯಾ. கரங்களை உயர்த்துங்க. ಕರಗಳನ್ನು ಮೇಲೆ ಕೆತ್ತಿರಿ. ஒரு பாடத்தை கற்றுக்கொள்ளுங்க. ಒಂದು ಪಾಠವನ್ನು ಕಲಿತುಕೊಳ್ಳಿರಿ. ಹಾಲೆಲೂಯಾ. ಹಾಲೆಲೂಯಾ. ವಿಶ್ವಾಸ வாழ்க்கை என்பது ಮುಖ್ಯமானது. ನಮ್ಮ ನಂಬಿಕೆ ಜೀವನ ಬಹಳ ಮುಖ್ಯವಾದದ್ದು. ಜಯಿக்க வேண்டியது. ಅದು ಜಯಿಸಬೇಕಾಗಿರುವುದು. ಆಮೆನ್. ಹಾಲೆಲೂಯಾ. ஆனா அந்த நம்முடைய தைரியத்தையும் விசுவாசத்தையும் இருக்கிற பலனையும் கெடுக்கிற கூட்டத்துல நீங்க இருக்க கூடாது. ಆದರೆ ನಮ್ಮ ಧೈರ್ಯವನ್ನು, ನಂಬಿಕೆಯನ್ನು, ಇರುವಂತ ಬಲವನ್ನು ಕೆಡಿಸುವಂತ ಗುಂಪಿನ ಮಧ್ಯದಲ್ಲಿ ನಾವು ಇರಬಾರದು. தாவீது அவனை விட்டு போனான். ದಾವೀದನು ಅವರನ್ನು ಬಿಟ್ಟು ಹೋದನು. ஹalleluya. ಹಾಲೆಲೂಯಾ. ஹalleluya. ಹಾಲೆಲೂಯಾ. Praise Jesus. ಆಮೆನ್. மட்டுமல்ல, தாவீது மற்றவர்களை உற்சாகப்படுத்தினான். ಮಾತ್ರವಲ್ಲ, ದಾವೀದನು ಬೇರೆಯವರನ್ನು ಉತ್ಸಾಹಗೊಳಿಸಿದನು. அத அங்க பார்க்கிறோம். ಅದೇ ನಾವು ಅಲ್ಲಿ ನೋಡುತ್ತೇವೆ. ಸ್ತೋತ್ರಂ. ಹಾಲೆಲೂಯಾ. ಇವನ್ ನಿಮಿತ್ತ ನೀವು ಭಯಪಡ ಬೇಡ. ಇವನ ನಿಮಿತ್ತವಾಗಿ ನೀವು ಭಯಪಡಬೇಡ. ஒரு முறை கூட படிக்கலாம். ಮತ್ತೊಮ್ಮೆ ಓದೋಣ. 1 சாமுவேல் 17:32. 17ನೇ ಅಧ್ಯಾಯ 32ನೇ ವಾಕ್ಯ. தாவீது சவுலை நோக்கி, ದಾವೀದನು ಸೌಲನಿಗೆ, ಇವನ್ ನಿಮಿತ್ತம் ஒருவனுடைய இருதயமும் கலங்க வேண்டியதில்லை. ಆ ಫಿಲಿಸ್ಟಿನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. அதனுடைய 24ஆம் வசனம் பார்க்கும் பொழுது, 24ನೇ ವಾಕ್ಯವನ್ನು ಓದುವಾಗ, இஸ்ரவேல் எல்லோரும் அந்த மனுஷனை காணும்போது மிகவும் பயப்பட்டு அவன் முகத்துக்கு விலகி ஓடி போவார்கள். ಇಸ್ರಾಯೇಲ್ಯರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. 40 நாள் ಓಡಿ போவார்கள். 40 ದಿನಗಳಿಂದ ಅವರು ಓಡಿ ಹೋಗುತ್ತಾ ಇದ್ದಾರೆ. படக்கென்று வருவார்கள். ಅವರು ಯುದ್ಧಕ್ಕೆಂದು ಮುಂದಕ್ಕೆ ಬರುತ್ತಾರೆ. அணி வகுத்து நிற்பார்கள். ಅವರು ಸೈನ್ಯವಾಗಿ ನಿಲ್ಲುತ್ತಾರೆ. 40 நாள். 40 ದಿನ. அவன் வந்த உடனே பயந்து ஓடுவாங்க. ಆದರೆ ಫಿಲಿಸ್ತೀಯನು ಬಂದ ತಕ್ಷಣ ಅವನನ್ನು ನೋಡಿ ಭಯಪಟ್ಟು ಹಿಂದಕ್ಕೆ ಓಡುತ್ತಾರೆ. கர்த்தரை துதிக்கிறவன் வந்த பொழுது, ಆದರೆ ದೇವರನ್ನು ಸ್ತುತಿಸುವವನು ಬಂದಾಗ அவன் சொல்றான், இவனை பார்த்து பயப்பட வேண்டாம். ಅವನು ಹೇಳುತ್ತಿದ್ದಾನೆ, ನೀನು ಇವನನ್ನು ನೋಡಿ ಭಯಪಡಬೇಡ.
ಭಯಪಡಬೇಡ, பயப்பட வேண்டாம். ನೀನು ಇವರನ್ನು ನೋಡಿ ಭಯಪಡಬೇಡ, இவன் எம்மாத்திரம், ಇವನು ಎಷ್ಟು ಮಾತ್ರದವನು, ஒண்ணும் கிடையாது. ಇವನು ಏನು ಇಲ್ಲ. நான் ஆடு மேய்த்து கொண்டிருந்த பொழுது ಯಾಕಂದ್ರೆ ಕುರಿಗಳನ್ನು ಮೇಯಿಸುತ್ತಾ ಇದ್ದಾಗ மந்தையிலிருந்து ஒரு ஆடை சிங்கம் பிடித்தது. ಆ ಗುಂಪಿನಿಂದ ಒಂದು ಕುರಿಯನ್ನು ಸಿಂಹವು நான் ಕಿಡಿಯಿತು. அதை பின்தொடர்ந்து ஆடை மீட்டு கொண்டேன். ಆದ್ರೆ ನಾನು ಆ ಸಿಂಹವನ್ನು ಹಿಂದಟ್ಟಿ ಆ ಕುರಿಯನ್ನು ರಕ್ಷಿಸಿಕೊಂಡೆನು. அதுக்கு அப்புறம் சிங்கம் என் மேல பாய்ந்து வந்தது. ಅದರ ನಂತರ ಸಿಂಹವು ನನ್ನ ಕಡೆಗೆ ತಿರುಗಿತು. நான் அதை சாகடித்தேன். ನಾನು ಅದನ್ನು ಕೊಂದು ಹಾಕಿದೆ. அந்த கரடி மேல சிங்கத்தின் மேல வெற்றி தந்த கடவுள் இவன் மேல எனக்கு வெற்றி தருவார். ಆ ಕರಡಿಯ ಮೇಲೆ ಸಿಂಹದ ಮೇಲೆ ಜಯವನ್ನು ಕೊಟ್ಟಂತ ದೇವರು ಇವನ ಮೇಲೆಯೂ ನನಗೆ ಜಯವನ್ನು ಕೊಡುತ್ತಾರೆ. ஹalleluya, ஹalleluya, ஆமென். ஹalleluya. கர்த்தரை துதிக்கிறவர்கள் சாட்சி சொல்லி தேவனை மகிமைப்படுத்துவார்கள். ದೇವರನ್ನು ಸ್ತುತಿಸುವವರು ಸಾಕ್ಷಿ ಹೇಳಿ ದೇವರನ್ನು ಮಹಿಮೆಪಡಿಸುತ್ತಾರೆ. கர்த்தருடைய வாழ்க்கையிலே செய்த நன்மைகளை பிறருக்கு சொல்லும்போது நீ கர்த்தரை மகிமைப்படுத்துகிறாய். ದೇವರು ನಿಮ್ಮ ಜೀವನದಲ್ಲಿ ಮಾಡುವಂತ ಅದ್ಭುತಗಳನ್ನು ನೀವು ಬೇರೆಯವರಿಗೆ ಹೇಳುವಾಗ ದೇವರನ್ನು ನೀವು ಮಹಿಮೆಪಡಿಸ್ತಾ ಇದ್ದೀರಾ. When you testify what the Lord has done to you, you are glorifying God. ನಿಮಗೆ ದೇವರು ಮಾಡಿರುವಂತ ಅದ್ಭುತಗಳನ್ನು ನೀವು ಸಾಕ್ಷಿಯಾಗಿ ಹೇಳುವಾಗ ನೀವು ದೇವರನ್ನು ಮಹಿಮೆಪಡಿಸುವವರಾಗಿರುತ್ತೀರಾ. எனக்கு எல்லாம் சொல்ல நேரம் இல்லை. ಆಮೆನ್. 26ஆம் வசனத்திலிருந்து 26ನೇ ವಾಕ್ಯದಿಂದ ஆமென், தாவீது கர்த்தரை மகிமைப்படுத்தினான். ದಾವೀದನು ದೇವರನ್ನು ಮಹಿಮೆಪಡಿಸಿದನು. தைரியம் சொல்லி மகிமைப்படுத்தினான். ಧೈರ್ಯವಾಗಿ ಮಹಿಮೆಪಡಿಸಿದನು. ஹalleluya, ஹalleluya. ஆமென். சாட்சி சொல்லி கர்த்தரை மகிமைப்படுத்தினான். ಸಾಕ್ಷಿ ಹೇಳಿ ದೇವರನ್ನು ಮಹಿಮೆಪಡಿಸಿದನು. வெறும் ஒரு கல்லை வைத்து ಬೇರೆ ಒಂದು ಕಲ್ಲನ್ನಿಟ್ಟು தாவீது ஜெயித்தான். ದಾವೀದನು ಜಯಿಸಿದನು. ஹalleluya, ஹalleluya. நான் சொல்லுகிறேன், தாவீதும் ஒரு கல்லும் கடவுளும். ನಾನು ಹೇಳುತ್ತೇನೆ, ದಾವೀದನು ಒಂದು ಕಲ್ಲು ಮತ್ತು ದೇವರು. ஆமென். ஹalleluya. மூன்று பேரும் சேர்ந்து இவனை தள்ளிட்டாங்க. 3 ಜನ ಒಟ್ಟಿಗೆ ಸೇರಿ ಗೋಲಿಯಾತನನ್ನು ಕೆಳಗೆ ಹಾಕಿದರು. கர்த்தரை துதிப்பது பிரச்சனையிலிருந்து நம்முடைய கவனத்தை மாற்ற செய்யும். ದೇವರನ್ನು ನಾವು ಸ್ತುತಿಸುವುದು ಸಮಸ್ಯೆಯಿಂದ ನಮ್ಮ ಗಮನವನ್ನು ನೀಗಿಸುತ್ತದೆ. கர்த்தரை துதிக்கும் போது பிரச்சனை சிறிதாகும், கடவுள் பெரிதாகும். ನಾವು ದೇವರನ್ನು ಸ್ತುತಿಸುವಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗುತ್ತದೆ, ದೇವರು ದೊಡ್ಡವನಾಗುತ್ತಾನೆ. ஹalleluya, ஹalleluya. கர்த்தரை துதிப்பது வரை பிரச்சனையை பற்றி பேசுவீங்க. கர்த்தரை துதித்து பாருங்க, பிரச்சனையோடு கட்டளையிடுவீர்கள். ದೇವರನ್ನು ಸ್ತುತಿಸುವ ತನಕ ನಾವು ಸಮಸ್ಯೆ ಬಗ್ಗೆ ಮಾತನಾಡುತ್ತಾ ಇರ್ತೀವಿ, ಆದ್ರೆ ದೇವರನ್ನು ಸ್ತುತಿಸಿ ಪ್ರಾರಂಭಿಸುವಾಗ ನಾವು ಸಮಸ್ಯೆಯೊಂದಿಗೆ ಮಾತನಾಡುತ್ತೇವೆ. நீங்கள் கர்த்தரை எழுப்புகிறது வரை திரையை பற்றி கடலை பற்றி பேசுவீங்க. ನೀವು ದೇವರನ್ನು ಎಬ್ಬಿಸುವ ತನಕ ಸಮುದ್ರವನ್ನು ಕುರಿತು ಅಲೆಗಳನ್ನು ಕುರಿತೇ ಮಾತನಾಡುತ್ತಾ ஆனா ಇರ್ತೀರಾ. ஆண்டவராகிய இயேசு எழும்பி கடலை பற்றி பேசல, திரையை பற்றி பேசல, கடலோடு பேசினார், திரையோடு பேசினார். ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯೆಯಿಂದ ಎಚ್ಚೆತ್ತವಾಗಿ ಸಮುದ್ರವನ್ನು ಕುರಿತು ಇಲ್ಲ ಅಲೆಗಳನ್ನು ಕುರಿತು ಮಾತನಾಡಲಿಲ್ಲ, ಅದರೊಂದಿಗೆ ಮಾತನಾಡಿದನು. ஹalleluya, ஹalleluya. கர்த்தரை துதிக்கிறவர்கள் கட்டளையிடுவார்கள். ದೇವರನ್ನು ಸ್ತುತಿಸುವವರು ಆಜ್ಞೆಯನ್ನು ಹೊರಡಿಸುತ್ತಾರೆ. உராமா ஷாகாசாராபா. ஹalleluya, 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 ஹalleluya. ஹalleluya. பிரச்சனைகள் பெருசாக இருக்கலாம், ಸಮಸ್ಯೆಗಳು ದೊಡ್ಡದಾಗಿ அது ಇರಬಹುದು, பார்வைக்கு பெருசா இருக்கலாம், ಅದು ನೋಡುವುದಕ್ಕೆ ದೊಡ್ಡದಾಗಿ ಇರಬಹುದು, ஆயுசு கொண்டு பெருசா இருக்கலாம். ಅದು ಆಯುಷ್ ದಿನವನ್ನು ನೋಡೋದಾದ್ರೆ ಅದು ದೊಡ್ಡದಾಗಿ ಇರುತ್ತದೆ, அதுக்கென்று வாக்களிக்கப்பட்ட பரிசு நிமித்தம் அது பெருசா இருக்கலாம். ಅದನ್ನು ಸಮ್ಮೇಳಿಸುವವನಿಗೆ ಕೊಡಲ್ಪಡುವಂತ ಬಹುಮಾನಗಳನ್ನು ನೋಡುವುದಾದ್ರೆ ಅದು ದೊಡ್ಡದಾಗಿ ಇರುತ್ತದೆ. ಆಮೆನ್. ಹalleluya. அதன் மேல வெற்றி உண்டு, ಆದ್ರೆ ಅದರ ಮೇಲೆ ಜಯವಿದೆ, அது மேல வெற்றி உண்டு. ಅದರ ಮೇಲೆ ಜಯವಿದೆ. ஆமென். ಹalleluya. கர்த்தரை ஜெபிக்கும் பொழுது, கர்த்தரை நோக்கி ஜெபிக்கும் பொழுது, ದೇವರನ್ನು ನೋಡಿ ಪ್ರಾರ್ಥಿಸುವಾಗ, கர்த்தரை துதிக்கும் பொழுது ದೇವರನ್ನು ಸ್ತುತಿಸುವಾಗ பாருங்கள், இது ரெண்டும் இன்னைக்கு நடக்கல. ಈ ಎರಡು ಕಾರ್ಯಗಳು ಈಗ ನಡೆಯುತ್ತಾ இது ಇಲ್ಲ. நம்ம செய்யணும். ನಾವು ಇದನ್ನು ಮಾಡಬೇಕು. ಆಮೆನ್. ಹalleluya. நம்ம யூடியூப் பாட்டு கேட்டதுனாலயோ மெசேஜ் இது நமக்குள்ள இருந்து எதுவும் தராது. ನಾವು ಯೂಟ್ಯೂಬ್ ಅಲ್ಲಿ ಹಾಡಲುಗಳನ್ನು ಕೇಳಿರುವುದರಿಂದಲೋ ಇಲ್ಲ ಪ್ರಸಂಗಗಳನ್ನು ಕೇಳಿರುವುದರಿಂದಲೋ ನಮ್ಮಲ್ಲಿ ಏನು ಆಗುವುದಿಲ್ಲ. இது ஒரு கல்ச்சருக்கு வந்துட்டு இருக்குது. ಈ ಒಂದು ಸಂಸ್ಕೃತಿ ಈಗ ಬರುತ್ತಾ ಇದೆ. இது நம்மளுக்குள்ள நடக்கணும். ಇದು ನಮ್ಮ ಒಳಗೆ ನಡೆಯಬೇಕು. தனிப்பட்ட முறையில் கர்த்தரை நோக்கி ஜெபம் பண்ணுங்க. ವೈಯಕ್ತಿಕವಾಗಿ ನಾವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡಬೇಕು. கர்த்தரை துதியுங்க. ದೇವರನ್ನು ಸ್ತುತಿಸಿರಿ, அப்பொழுது உங்களை கர்த்தர் பலப்படுத்துவார். ಆಗ ನಿಮ್ಮನ್ನು ದೇವರು ಬಲಪಡಿಸುತ್ತಾನೆ. சொன்னது பாட்டு கேட்பது, செய்தி கேட்பது தப்புன்னு சொல்ல வரல. ಸಂದೇಶ ಕೇಳುವುದು, ಹಾಡಲು ಕೇಳುವುದು ತಪ್ಪು ಎಂದು ನಾನು ಹೇಳುತ್ತಾ ಇಲ್ಲ. அது உங்களுக்குள்ள நடக்கணும். ಅದು ನಿಮ್ಮಲ್ಲಿ ನಡೆಯಬೇಕು. உங்களுக்கு ಅನುಭವமாகணும். ನಿಮಗೆ ಅದು ಅನುಭವವಾಗಬೇಕು. அது உங்களுக்கு வெற்றியாக ಅದು மாறணும். ನಿಮಗೆ ಜಯವಾಗಿ ಮಾರ್ಪಡಬೇಕು. ஹalleluya. கர்த்தர் நமக்கு வெற்றி தருவாராக. ದೇವರು ನಮಗೆ ಜಯವನ್ನು ಕೊಡುತ್ತಾನೆ. Praise Jesus. ಹalleluya. தாவீது பாளையமெங்கும் அலைந்து திரிந்தான். ದಾವೀದನು ಆ ಪಾಳೆಯವೆಲ್ಲ ಅಲೆದಾಡಿ ನಡೆದನು. அவனெல்லாம் தைரியப்படுத்திட்டான். ಆ ಜನರನ್ನೆಲ್ಲ ಧೈರ್ಯಗೊಳಿಸಿದನು. விசுவாசத்தை உறுதிப்படுத்தினான். ಅವರ ನಂಬಿಕೆಯನ್ನು ದೃಢಪಡಿಸಿದನು. அவருடைய நம்பிக்கையின் வார்த்தைகளை பேசினான். ನಂಬಿಕೆಯ ಮಾತುಗಳನ್ನು ಅವರೊಂದಿಗೆ ಮಾತನಾಡಿದನು. ஹalleluya. ಹalleluya. Praise Jesus. ಹalleluya. ராமஷகதரபா. அவிசுவாசமா பேசுகிறவனை விட்டு விலகினான். ಅಪನಂಬಿಕೆಯಾಗಿ ಮಾತನಾಡುತ್ತಾ ಇದ್ದವನನ್ನು ಬಿಟ್ಟು ದೂರ ಹೋದನು. பின்ன சாட்சி நிமித்தமாய் கர்த்தரை மகிமைப்படுத்தினான். ಮತ್ತು ಸಾಕ್ಷಿ ಹೇಳುವುದರ ನಿಮಿತ್ತವಾಗಿ ದೇವರನ್ನು ಮಹಿಮೆಪಡಿಸಿದನು. 40 நாளாக இருந்த பிரச்சனையை சில மணி நேரத்துக்குள்ள பிரச்சனைக்கு முடிவு. 40 ದಿನಗಳಾಗಿದ್ದಂತ ಆ ಸಮಸ್ಯೆಯನ್ನು ಕೆಲವೊಂದು ಗಂಟೆಗಳೊಳಗೇನೆ ಅದನ್ನು ಪರಿಹಾರ ಮಾಡಿದನು. நம்முடைய வாழ்க்கையில கூட ஸ்தோத்திரம், சில பிரச்சனைகள் பார்வைக்கு பெருசா, ஆயுசை பார்த்துட்டா பெருசா இருக்கலாம். நிச்சயமாகவே சபை ஜெபிக்கும் துதிக்கும் போது சில பெரிய
பர்வதம் மாதிரி இருக்கிறதை ஆண்டவர் தூள் மாதிரி பண்ணுவார். ನಮ್ಮ ಜೀವನದಲ್ಲಿ ಕೂಡ ನೋಡುವುದಕ್ಕೆ ದೊಡ್ಡದಾಗಿರುವಂತಹ ಸಮಸ್ಯೆಗಳು, ಆಯುಷ್ಕಾಲವನ್ನು ನೋಡುವುದಾದರೆ ದೊಡ್ಡದಾಗಿರುವಂತಹ ಸಮಸ್ಯೆಗಳು, ಬಂಡೆ ಆಗಿರುವಂತದ್ದು ಕೆಲವೊಂದು ಗಂಡೆಗಳೊಳಗೆ ನಾವು ಸ್ತುತಿಸುವಾಗ ದೇವರು ಅದನ್ನು ಕೆಳಗಿಳಿಸುತ್ತಾನೆ. நம்ம பார்த்து பார்த்து பெருசு பண்ணின, பேசி பேசி பெருசு பண்ணின பிரச்சனைகளை கர்த்தரை பார்த்து துதித்து துதித்து அது சிறிது பண்ணுங்க. ನಾವು ನೋಡಿ ನೋಡಿ ಮಾತನಾಡಿ ಮಾತನಾಡಿ ದೊಡ್ಡದಾಗಿ ಮಾರ್ಪಡಿಸಿದಂತ ಸಮಸ್ಯೆಗಳನ್ನು ದೇವರನ್ನು ಸ್ತುತಿಸುತ್ತಾ ಸ್ತುತಿಸುತ್ತಾ ಅದನ್ನು ಚಿಕ್ಕದಾಗಿ ಮಾರ್ಪಡಿಸಿರಿ. ஹalleluya. ஹalleluya. கர்த்தர் வெற்றி தர போகிறார். ದೇವರು ನಮಗೆ ಜಯ ಕೊಡಲಿಕ್ಕಿದ್ದಾನೆ. கண்களை மூட ஒரு நிமிடம். ಆಮೆನ್. கண்களை மூடுவோமா? ಕಣ್ಣುಗಳನ್ನು ಮುಚ್ಚೋಣ. ஆண்டவரே, என்னுடைய கவனத்தை பிரச்சனையிலிருந்து திரும்ப கிருபை கொடுங்க. ದೇವರೇ, ನನ್ನ ಗಮನವನ್ನು ಸಮಸ್ಯೆಯಿಂದ ಚದರಿಸಲಿಕ್ಕೆ, ಬದಲಾಯಿಸಲಿಕ್ಕೆ ಕೃಪೆ ಕೊಡು. I want all of you to close your eyes wherever you are and just to pray, Lord, help me to shift my focus from the problem. ನೀವು ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥನೆ ಮಾಡಿ, ದೇವರೇ, ಸಮಸ್ಯೆಯಿಂದ ನಮ್ಮ ಕಣ್ಣುಗಳನ್ನು ತೆಗೆದು ಹಾಕುವ ಕೃಪೆಯನ್ನು ಕೊಡು. ಅನೇಕ ವಿಷಯங்களை சிந்திக்க உண்டு. ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಬಹುದು. நீங்கள் இந்த அதிகாரத்தை முழுவதும் கற்றுக்கொள்ள ಈ வேண்டும். ಅಧ್ಯಾಯ ಪೂರ್ತಿ ನೀವು ಓದಿ ಕಲಿತುಕೊಳ್ಳಬೇಕು. ஹalleluya. ஹalleluya. 40 நாளாய் ஒரு நாள் கூட கடவுள் என்ற வார்த்தை அவங்களுடைய ಸಂಭಾಷಣೆಗಳಲ್ಲಿ வரவில்லை. 40 ದಿನಗಳಿಂದ ಒಂದು ಮಾತು ಕೂಡ ದೇವರು ಎಂಬುದು ಅವರ ಮಾತುಗಳಲ್ಲಿ, ಸಂಭಾಷಣೆಗಳಲ್ಲಿ ಬರಲಿಲ್ಲ. வேதம் சொல்லுகிறது, சவுலனுடைய நாட்களிலே தேவனுடைய பெட்டியை குறித்து அவன் கவனியாம இருந்தான். ಸತ್ಯವೇದ ಹೇಳುತ್ತದೆ, ಶೌಲನ ದಿನಗಳಲ್ಲಿ ದೇವರ ಪೆಟ್ಟಿಗೆಯನ್ನು ಕುರಿತು ಅವರು ಅಲಕ್ಷ್ಯವಾಗಿದ್ದರು. சவுலுடைய வாழ்க்கை தோற்று போக காரணம் அவன் கர்த்தரை துதிக்கிறவனாக இருக்கவில்லை. ಸೌಲನ ಜೀವಿತವು ಸೋಲುಗೊಳ್ಳುವುದಕ್ಕೆ ಕಾರಣ ಅವನು ದೇವನನ್ನು ಸ್ತುತಿಸುವವನಾಗಿರಲಿಲ್ಲ. யுத்த களத்துல வந்த போது அதனால அவனுக்கு இன்னும் ஒண்ணும் இல்ல. ಯುದ್ಧ ಭೂಮಿಯಲ್ಲಿ ಬಂದಾಗ ಕೂಡ ಅವನಿಂದ ಏನು ಮಾಡ್ಲಿಕ್ಕೆ ಆಗದೆ ಹೋಯಿತು. Praise Jesus. Hallelujah. நம்முடைய வாழ்க்கை அப்படி போன்ற ஒன்றா இருக்குமானா மன்னிப்பு கேளுங்க. ನಮ್ಮ ಜೀವಿತವು ಕೂಡ ಅಂತಹದಾಗಿ ಇರುವುದಾದರೆ ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳಿರಿ. ಆಮೆನ್. Hallelujah. ஆமா, ஷாகாதார பல்லோரு கண்களை மூடி ஜெபம் பண்ணுங்க. ஆமென். சோதரம் பாருங்க, அந்த வறட்சியை பாருங்க. துதி இல்ல, ஜெபம் இல்ல, பெரிய பயமும். ಆಮೇಲೆ ಗೋಲಿಯಾತ್ பெருசா நிக்கிறான். ಅಲ್ಲಿ ಸ್ತುತಿ ಇಲ್ಲ, ಪ್ರಾರ್ಥನೆ ಇಲ್ಲ, ಗೋಲಿಯಾತನು ದೊಡ್ಡವನಾಗಿ ನಿಂತಿದ್ದಾನೆ. ಹalleluya. Hallelujah. துதிக்கிறவன் ஜெபிக்க வந்தபோது, ಆದರೆ ಸ್ತುತಿಸುವವನು ಬಂದಾಗ, ದಾವೀದನು பார்வைக்கு சிறியவன், ನೋಡುವುದಕ್ಕೆ ಚಿಕ್ಕವನಾಗಿರುವವನು, எந்த பயிற்சியும் பெறாதவன், ಯಾವ ಅಭ್ಯಾಸವೂ ಹೊಂದದೇ ಇರುವವನು, ಕರ್ತரை துதிக்கிறவன். ಅವನ್ ದೇವನನ್ನು ಸ್ತುತಿಸುವವನಾಗಿದ್ದನು. ದೇವನನ್ನು ಸ್ತುತಿಸುವವನಾಗಿದ್ದನು. ಅವನ್ ಬಂದ ತಕ್ಷಣ ಪರಿಸ್ಥಿತಿಗಳು ಬದಲಾಗಿತ್ತು. துதிக்க ஆரம்பித்தான். ಅವನ್ ದೇವನನ್ನು ಸ್ತುತಿಸಲು ಪ್ರಾರಂಭಿಸಿದನು. சூழ்நிலைகள் மாறினது. ಆಗ ಪರಿಸ್ಥಿತಿಗಳಲ್ಲಿ ಬದಲಾಗಿತ್ತು. ಯಾರಿಗಾಗ ಸೂழ்நிலைகள் ಮಾರು? ಯಾರಿಗೋಸ್ಕರ ಪರಿಸ್ಥಿತಿ ಬದಲಾಗುತ್ತದೆ? ಯಾರಿಗಾಗ ದೇವನು ಇರಂಗಿ ಬರುವ? ಯಾರಿಗೋಸ್ಕರ ದೇವರು ಇಳಿದು ಬರುತ್ತಾನೆ? ಯಾರು ದೇವனை சார்ந்திருக்கிறார்களோ, ಯಾರು ದೇವರ ಮೇಲೆ ಭರವಸೆ ಇಟ್ಟಿರುತ್ತಾರೋ, தேவனை சார்ந்திருக்கிறவர்களுக்கு ஜெபிக்காம இருக்க முடியாது. ದೇವರ ಮೇಲೆ ಭರವಸೆ ಇಟ್ಟಿರುವಂತವರಿಗೆ ಪ್ರಾರ್ಥನೆ ಮಾಡದೆ ಇರಲಿಕ್ಕೆ ಆಗುವುದಿಲ್ಲ. தேவனை சார்ந்து இருக்கின்றவனுக்கு தேவனை துதியாமல் இருக்க முடியாது. ದೇವರ ಮೇಲೆ ಭರವಸೆ ಇಟ್ಟಿರುವಂತವರಿಗೆ ದೇವರನ್ನು ಸ್ತುತಿಸದೆ ಇರಲಿಕ್ಕೆ ಆಗುವುದಿಲ್ಲ. நாம் எது மேல பாரத்தை சார்ந்து இருக்கிறோம்? எதை சார்ந்து இருக்கிறோம்? ನಾವು ಯಾವುದರ ಮೇಲೆ ಭರವಸೆ ಇಟ್ಟಿದ್ದೀವಿ? சொல்லுங்க, ஆண்டவரே, நான் எதை சார்ந்து இருக்கல? ಹೇಳಿರಿ, ದೇವರೇ, ನಾನು ಯಾವುದರ ಮೇಲೆ ನನ್ನ ಭರವಸೆ ಇಡಲಿಲ್ಲ. நான் உம்மை சார்ந்து இருக்கிறேன். ನಾನು ನಿಮ್ಮ ಮೇಲೆ ಭರವಸೆ உம்மை சார்ந்து இருக்கிறேன். ನಿಮ್ಮನ್ನೇ ಭರವಸೆ ಇಟ್ಟಿದ್ದೇನೆ. ஹalleluya. ஹalleluya. பாருங்க, இங்க பாருங்க, ஒரு வசனம் கூட படிச்சிட்டு. ஆமென், ஸ்தோத்திரம். அநேக நேரத்துக்கு ஆமென், பாருங்க, ஆண்டவரை குறித்து பேச ஒரு சில வார்த்தைகள் தாவீதுக்கு இருந்தது. ದೇವರನ್ನು ಕುರಿತು ಮಾತನಾಡುವುದಕ್ಕೆ ಕೆಲವೊಂದು ಮಾತುಗಳು ದಾವೀದನಿಗೆ ಇತ್ತು. ஆனா சவுலுக்கும் கும்புக்கும் இல்ல. ಆದರೆ ಸೌಲನಿಗೂ ಆ ಜನರಿಗೂ ಆ ಮಾತುಗಳು ಇರಲಿಲ್ಲ. வா காலியா இருக்குது. ಅವರ ಬಾಯಿ ಖಾಲಿಯಾಗಿದೆ. வாய் காலியா இருக்குது. ಬಾಯಿ ಖಾಲಿಯಾಗಿದೆ. இந்த 18 சங்கீதம் முதல் வசனம் பாருங்க, கடவுளை பற்றி தாவீது சொல்லுகிற அடுக்கடுக்கடுக்கா சொல்லுகிற சில காரியங்கள். 18ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಸಂಗೀತಂ 18, ಕೀರ್ತನೆ 18ನಲ್ಲಿ ನಾವು ನೋಡುವಾಗ ದಾವೀದನು ದೇವರನ್ನು ಕುರಿತು ಹೇಳುವಂತ ಪದಗಳನ್ನು ನಾವು ನೋಡಬಹುದು. ಅದರ ಅರ್ಥ கடவுளை குறித்து பேச வார்த்தைகள் வாயில இருக்குது. ಅಂದರೆ ದೇವರನ್ನು ಕುರಿತು ಮಾತನಾಡತಕ್ಕಂತ ಮಾತುಗಳು ದಾವೀದನ ಬಾಯಲ್ಲಿ ಇದೆ. ನಮ್ಮ ಬಾಯಿல இல்ல. ನಮ್ಮ ಬಾಯಲ್ಲಿ ಇಲ್ಲ. ನಮ್ಮ ಬಾಯಿல இல்ல. ನಮ್ಮ ಬಾಯಲ್ಲಿ ಇಲ್ಲ. ಸ್ತೋತ್ರಂ. ஹalleluya. கடவுளை பற்றி ದೇವರನ್ನು ಕುರಿತು படிங்க. ಫಸ್ಟ್ ಕನ್ನಡ ಇಲ್ಲ. ನನ್ನ ಬಲವಾಗಿರುವ ದೇವನೇ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ಓಹ್ ನನ್ನ ದೇವರು, ಅಯ್ಯೋ ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು. ஓய்யோ பாருங்க,
கடவுளை பற்றி வாய் தும்பில நிரம்பி இருக்குது. ದೇವರ ಬಗ್ಗೆ ಮಾತನಾಡುವಂತ ಸ್ತುತಿ ಅವನ ಬಾಯಿ ತುಟಿಗಳಲ್ಲಿ ತುಂಬಲ್ಪಟ್ಟಿದೆ. எப்படி யுத்தத்தை ஜெயிக்காம இருப்பான்? ಹೇಗೆ ಅವನು ಯುದ್ಧಗಳನ್ನು ಜಯಿಸದೇ ಇರುತ್ತಾನೆ? கடவுளை புகழ்ந்து பேசுற 5 வா உன் வாயில இருக்குதா? ದೇವರನ್ನು ಹೊಗಳಿ ಮಾತನಾಡುವಂತ 5 ಮಾತುಗಳು ನಿಮ್ಮ ಬಾಯಲ್ಲಿ ಇದೆಯಾ? ரட்சிப்பு பெற்றுக்கொண்டோமே, ನೀವು ಇಷ್ಟು ದೊಡ್ಡ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀವಲ್ವಾ? praise and worship ன்னு சொல்லி ஆடுவோமே, ನಾವು ಸ್ತುತಿ ಆರಾಧನೆ ಎಂದು ಹೇಳುತ್ತೇವಲ್ವಾ? அவர் புகழ்ந்து பேசுற 5 வார்த்தை வாயில் இருந்தா போதும் உன் வாழ்க்கையில வெற்றி. ದೇವರನ್ನು ಹೊಗಳಿ ಮಾತನಾಡುವಂತ 5 ಮಾತುಗಳು ನಿಮ್ಮ ಬಾಯಲ್ಲಿ ತುಟಿಗಳಲ್ಲಿ ಇದ್ದರೆ ಸಾಕು, ನಿಮ್ಮ ಜೀವಿತದಲ್ಲಿ ಜಯ இந்த ಉಂಟಾಗುತ್ತದೆ. தாவீது கடவுளை கண்டாரா? ಇದು ದಾವೀದನು ದೇವರನ್ನು ನೋಡಿದ್ದಾನ? இந்த முழுசா பைபிள் கிடைச்சதா ಈ அவனுக்கு? ಪೂರ್ತಿ ಸತ್ಯವೇದ ಪುಸ್ತಕ ಅವನ ಕರಗಳಲ್ಲಿ ಇತ್ತ? இல்ல. ಇಲ್ಲ. ரட்சிப்பு கிடைச்சதா? ರಕ್ಷಣೆ ಸಿಕ್ಕಿತ? இல்ல. ಇಲ್ಲ. அவன் பிதாக்களுக்கு அனுகிரகம் செய்த தேவனை அவன் புரிந்து கொண்டான். ತಂದೆಯವರನ್ನು ಆಶೀರ್ವದಿಸಿದಂತ ದೇವರನ್ನು ದಾವೀದನು ತಿಳಿದುಕೊಂಡನು. ஆமென். ஹalleluya. எத்தனை என் பலனாகிய கர்த்தாவே ನನ್ನ உம்மில் அன்பு கூறுகிறேன். அது கண்டு the Lord is my rock, my fortress, fortress and my deliverer, my God, my strength, in whom I will trust, my buckler, horn of my salvation, my high tower. Hallelujah. Hallelujah. Oh Rama Sheka. See the understanding of David about his God. ದಾವೀದನಿಗೆ ತನ್ನ ದೇವರನ್ನು ಕುರಿತು ಇದ್ದಂತ ತಿಳುವಳಿಕೆಯನ್ನು ನೋಡಿರಿ. What is your understanding about your God? ನಿಮ್ಮ ದೇವರನ್ನು ಕುರಿತಂತ ತಿಳುವಳಿಕೆ ನಿಮಗೆ ಏನಾಗಿದೆ? உன் கடவுளை பற்றி உனக்கு என்ன அறிவு இருக்கிறது? ನಿಮ್ಮ ದೇವರನ್ನು ಕುರಿತು ನಿಮಗೆ ಎಂತಹ ತಿಳುವಳಿಕೆ ಇದೆ? என்ன பாருங்க. ನನ್ನನ್ನು ನೋಡಿರಿ. ಆಮೆನ್. Hallelujah. What understanding you have about your God? ನಿಮ್ಮ ದೇವರನ್ನು ಕುರಿತು ಎಂತಹ ತಿಳುವಳಿಕೆ ನಿಮಗಿದೆ? உன் கடவுளை குறித்து உனக்கு என்ன அறிவு இருக்கிறதோ அவள ஆழத்துல தான் அவரை நம்ப முடியும், அந்த ஆழத்துல தான் பெற்றுக்கொள்ள முடியும். ನಿಮ್ಮ ದೇವರನ್ನು ಕುರಿತು ನಿಮಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಆಳಕ್ಕೇನೆ ದೇವರನಿಗೆ ನಿಮಗೆ ನಂಬಿಕೆ ಇಡಲಿಕ್ಕೆ ಆಗುತ್ತದೆ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಆಗುತ್ತದೆ. ಆಮೆನ್. Hallelujah. இந்த வசனத்தை காணாபடிங்க. ಈ ವಾಕ್ಯವನ್ನು ನೀವು ಗಂಡಪಾಡ ಮಾಡಿರಿ. சொல்லுங்க, ஆண்டவரே நீர் என்னை உயர்ந்த அடை. ಹೇಳಿರಿ, ಹೌದು ದೇವರೇ ನೀನು ನನ್ನ ಬಲವಾದ ಬಂಡೆಯು, கொம்பு, ನನ್ನ ಕೋಟೆ. ஆமென். தமிழ்ல படிங்க, சீக்கிரம் படிங்க. உன் அன்பு கூறுவேன், கர்த்தர் என் கண்மலை, என் கோட்டை, என் இரட்சகர், என் தேவன், என் துர்க்கம், என் கேடகம், என் இரட்சண கொம்பு, என் உயர்ந்த அடைக்கலம். ஐயோ, எப்படி எல்லாம். ಆಮೆನ್. ஹல்லேலூயா. Hallelujah. கண்களை மூடி ஜெபம் பண்ணுவோம். ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. நீங்க ஜெபம் பண்ணுங்க. ನೀವು ಪ್ರಾರ್ಥಿಸಿರಿ. ஆமென். ராமா ஷாகாதாராபா. கர்த்தரை துதிப்பது பிரச்சனையில் இருந்து கவனத்தை மாற்ற உதவி செய்யும். ದೇವರನ್ನು ಸ್ತುತಿಸುವುದು ಸಮಸ್ಯೆಗಳಿಂದ ನಿಮ್ಮ ಗಮನವನ್ನು ಬದಲಾಯಿಸುತ್ತದೆ. Praising God will help us to shift our focus from the problem. ದೇವರನ್ನು ಸ್ತುತಿಸುವಾಗ ಸಮಸ್ಯೆಯಿಂದ ನಮ್ಮ ಗಮನವನ್ನು ಬದಲಾಯಿಸುತ್ತದೆ. ஆமென். பிரச்சனை ரொம்ப பெரிதா இருக்கலாம், ಸಮಸ್ಯೆ ದೊಡ್ಡದಾಗಿರಬಹುದು, ஆனா அதை பார்த்து கொண்டு இருக்காதீங்க. ಆದರೆ ಅದನ್ನೇ ನೋಡುತ್ತಾ அதை ಇರಬೇಡಿ, பற்றி பேசி கொண்டு இருக்காதீங்க. ಅದನ್ನು ಕುರಿತೇ ಮಾತನಾಡುತ್ತಾ ಇರಬೇಡಿ, அதை மறுபடியும் பெருசு பண்ணாதீங்க. ಅದು ಮತ್ತೆ ದೊಡ್ಡದಾಗಿ ಮಾರ್ಪಡಿಸಬೇಡಿರಿ. ஆனா கர்த்தரை துதியுங்க. ಆದರೆ ದೇವರನ್ನು ಸ್ತುತಿಸಿರಿ, கர்த்தரை துதியுங்க. ದೇವರನ್ನು ಸ್ತುತಿಸಿರಿ. சூழ்நிலைகள் மாறும், ಪರಿಸ್ಥಿತಿಗಳು ಬದಲಾಗುತ್ತದೆ, கர்த்தர் வருவார், ದೇವರು ಬರುತ್ತಾನೆ, மகிமையான காரியம் செய்வார். ಆತನು ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತಾನೆ. 40 நாள் ஆயுசு கொண்ட பிரச்சனை சில நேரத்துக்குள்ள முடிச்சிடுவார். 40 ದಿನಗಳ ಕಾಲ ಸಜೀವವಾಗಿದ್ದಂತ ಆ ಸಮಸ್ಯೆಯನ್ನು ಕೆಲವೊಂದು ಗಂಟೆಗಳೊಳಗೆ ಅದನ್ನು ಮುಗಿಸಿದನು. ஆமென். Hallelujah. அதோட அர்த்தம் எவன் எழும்பி இருந்தாலும் அன்னைக்கு வெற்றி நடந்திருக்கும். ಅದರ ಅರ್ಥ ಯಾರು ಆವತ್ತು ಎದ್ದು ನಿಂತಿದ್ದರು ಅಲ್ಲಿ ಜಯ ನಡೆದಿರಬಹುದು. ஆனா யாரும் எழும்பல, ಆದರೆ ಯಾರು ಎದ್ದೇಳಲಿಲ್ಲ, யாரும் கர்த்தரை துதிக்கல, ಯಾರು ದೇವರನ್ನು ಸ್ತುತಿಸಲಿಲ್ಲ. ஆண்டவர் அங்க வரல, ದೇವರು ಅಲ್ಲಿ ಇಳಿದು ಬರಲಿಲ್ಲ. ஆண்டவர் அங்க இருந்தார், ದೇವರು ಅಲ್ಲಿ ಇದ್ದನು. ஆனா இவங்க உணரல. ಆದರೆ ಇವರು ಅದನ್ನು ஆனா ತಿಳಿದುಕೊಳ್ಳಲಿಲ್ಲ. தாவீது உணர்ந்தான். ಆದರೆ ದಾವೀದನು ತಿಳಿದುಕೊಂಡನು. ஏ கோலியாத்து, ಗೋಲಿಯಾತನೇ, நீ ஈட்டியும் பட்டயமா வர்ற, ನೀನು ಬರ್ಜೆಯಿಂದ ಖಡ್ಗದಿಂದ ಬರ್ತಾ ಇದ್ದೀರಾ, நானோ நீ நின்னித்த தேவனுடைய நாமத்துல வர்ற. ಆದರೆ ನಾನಾದರೂ ನೀನು ನಿಂದಿಸುತ್ತಿರುವಂತ ಯೆಹೋವನ ನಾಮದಲ್ಲಿ ಬರ್ತಾ பாருங்க ಇದ್ದೀನಿ. பாருங்க, சூழ்நிலை மாறினது. ನೋಡಿರಿ, ಅಲ್ಲಿ ಪರಿಸ್ಥಿತಿ எல்லா ಬದಲಾಯಿತು. கர்த்தரை மகிமைப்படுத்துங்க, கொஞ்ச நேரம் வார்த்தை மகிமைப்படுத்துங்க. ஊராமா ஷேகா சராபா. Thank you Jesus. praise பண்ணுங்க, ಸ್ವಲ್ಪ துதிங்க ಸಮಯ துதிங்க. ದೇವರನ್ನು everybody ಸ್ತುತಿಸಿರಿ. ಎಲ್ಲರೂ நாச்சிக்கப்படಬೇಡ, எல்லாரும் ஸ்தோத்திரம் பண்ணுங்க. ஊராமா ஷேகா சராபா. ரிமாலா சாந்தா ராதாரபா. எல்லாரும் ஹalleluya. ஆமென். உட்கார்ந்து சோர்ந்தீங்களா எழும்பி நில்லுங்க.
ஒரு 2 minutes, shall we all raise our feet, lift your hands and just to praise him. ಒಂದು 2 ನಿಮಿಷ ನಾವೆಲ್ಲರೂ ಎದ್ದು ನಿಂತು ದೇವರನ್ನು ಸ್ತುತಿ ಮಾಡೋಣ. ಎಲ್ಲರೂ hallelujah, thank you Jesus. வாய்களை திறந்து கர்த்தரை மகிமைப்படுத்துங்க, ஸ்தோத்திரம் பண்ணுங்க. மலை போல இருக்கும், அதை பனி போல கரையை செய்வார், அதை மாற்றுவார். கர்த்தர் அற்புதங்களை செய்வார். யார் இன்னைக்கு துதிப்பீர்கள், யார் தேவனை நோக்கி ஜெபிப்பீர்கள், யார் சொல்ல போறீங்க ஆண்டவரே நான் உன்னை சார்ந்து இருக்கிறேன். Who is going to say Lord I am trusting you? எல்லாம் ஜெபம் பண்ணுங்க, வாய்களை திறந்து மகிமைப்படுத்துங்க. வாய்களை திறங்க, ஸ்தோத்திரம் பண்ணுங்க, கற்றுக்கொள்ளுங்க. வா திறந்து கர்த்தரை துதிக்க கற்றுக்கோ. தாவீதினுடைய வாயில கர்த்தரை புகழ்ந்து பாடும் பேச்சுகள் இருந்தது. ದಾವೀದನ ಬಾಯಲ್ಲಿ ದೇವರನ್ನು ಹೊಗಳಿ ಸ್ತುತಿಸುವಂತ ಮಾತುಗಳಿತ್ತು. Thank you Jesus. Oh ಸ್ತೋತ್ರ ಸರ್ವಶಕ್ತನು ಮಹೋನ್ನತನು ಆಮೆನ್. ಸಿಂಹಾಸನಸ್ಥನು ಹalleluya. ಪರಿಶುದ್ಧನು ದೇವರು ನಮ್ಮ ರಕ್ಷಕನು ಹalleluya. Open your mouth and praise him. Open your mouth and praise him. Magnify his name, glorify his name. அந்த நாமத்தை மகிமைப்படுத்துங்க, சபை மகிமைப்படுத்துங்க. வெற்றி நிச்சயம். ஓ ஹalleluya. ತಲಾಂತರಕ್ಕೂ ನೀನು ಒಳ್ಳೆಯ ದೇವರು, ಯುಗದ ಸಮಾಪ್ತಿವರೆಗೆ ಜೊತೆಯಾಗಿರುವವನು, ಜೊತೆಗಾರನು. ಯೆಹೋವ ಶಮ್ಮ ಹalleluya. ಎಲ್ ರೋಯಿ ದೇವನು ನೀನು, ಎಲ್ ಶಡಾಯ್, ಎಲ್ ರೋಯಿ, ಯೆಹೋವ ರಾಫ, ಯೆಹೋವ ನಿಸಿ, ಯೆಹೋವ ಈರೆ. ಉಡಾರ ವಾಶಿಖರ ಬಲ ಬರವ, ಉಡಾಂದರ ಬಲ ಬರವ, ಶಿಖರ ಬಲ ಮೌನ ಸಿಖರ ಬಲ ಬರವ. ಓ ಶಂಕರ Thank you Jesus. Praise him. வாய்களை திறந்து ஸ்தோத்திரம் பண்ணுவோம். கற்றுக்கொள்ளுங்க, செபிக்க கற்றுக்கொள்ளுங்க, துதிக்க கற்றுக்கொள்ளுங்க. தாவீது கர்த்தரை உயர்த்தினார், நாமத்தை மேலாக உயர்த்தினார். Jesus. கேடகம் என்ற ரட்சணிய கண்மலை, உயர்ந்த அடைக்கலம். நாங்கள் உம்மை நம்பி இருக்கிறோம், வெட்கப்பட்டு போக மாட்டோம். எனக்காக யாவையும் செய்பவரே, செய்து முடிப்பவரே. எனக்காக யாவையும் செய்பவரே, செய்து முடிப்பவரே. என் பாரங்கள் என் சுமைகள், என் பாரங்கள் என் சுமைகள் உம் பாதத்தில் இறக்கி வைத்தே, உம் பாதத்தில் இறக்கி வைத்தே. ஏசையா உம்மை தானே என் முன்னே நிறுத்தி உள்ளே. ஏசையா உம்மை தானே என் முன்னே என்ன பண்றாம நிறுத்தி உள்ளே. கரங்களை உயர்த்தி உம்மோடு இருப்பதுதான் உள்ளத்தின் வாஞ்சையா, உம் சித்தம் செய்வதுதான் உள்ளத்தின் ஏகமையா. உம்மோடு இரு
கொடுப்பதுதான் உள்ளத்தின் வாஞ்சையா, உம் சித்தம் செய்வதுதான்